ನಾವಾಗಿ ಯಾರೂ ಕೂಡ ಇಲ್ಲಿ ಬಂದಿಲ್ಲ, ನಮಗೆ ಗೊತ್ತಿರಬೇಕು. ಸೊ ನಾವೀಗ ಬಂದ್ವಿ. ಎಷ್ಟು ಜನ ನಾನು ಬರೋಕ್ಕಿಂತ ಮುಂಚೆ ಯೇಸು ಸ್ವಾಮಿ ನನಗೋಸ್ಕರ ಕಾಯ್ತಾ ಇದ್ರು ಅಂತ ಆ ಮನೋಭಾವದಲ್ಲಿ ಬಂದಿದ್ದೀರಾ? ಒಂದ್ಸಲಿ ಥಿಂಕ್ ಮಾಡಿ. ನಾನು ಬರೋಕ್ಕಿಂತ ಮುಂಚೆ ಯೇಸು ಸ್ವಾಮಿ ನನಗೋಸ್ಕರ ಕಾಯ್ತಾ ಇದ್ರು. ಯೇಸು ಸ್ವಾಮಿ ಇವತ್ತು ನನ್ನ ಜೊತೆ ಮಾತಾಡಕ್ಕೆ ನನ್ನನ್ನು ಇಲ್ಲಿ ಬರಮಾಡಿದ್ದಾರೆ, ನಾನು ಬಂದಿಲ್ಲ. ಥಿಂಕ್ ಮಾಡಿ ಒಂದ್ಸಲಿ. ನಾವು ಬಂದ್ವಿ, ನಾವು ಕೂತ್ಕೊಂಡ್ವಿ, ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ ಎಲ್ಲ ಹೇಳಿದ್ವಿ. ಆದ್ರೆ ಯೇಸು ಸ್ವಾಮಿ ನನಗೋಸ್ಕರ ಕಾಯ್ತಾ ಇದ್ರು ಅನ್ನೋ ಒಂದು ಮನೋಭಾವಕ್ಕೆ ಬಂದ್ವಾ ನಾವು? ಆ ಒಂದು ಅವೇರ್ನೆಸ್, ಅವರ ಪ್ರೆಸೆನ್ಸ್ ನೋಡಿ. ನಮಗೆ ಏನಾಗಿದೆ ಅಂದ್ರೆ, ನಮಗೆ ಈ ಪ್ರೆಸೆನ್ಸ್ ಅನ್ನೋದು ಈ ಫಿಸಿಕಲ್ ಆಗಿ ನಮಗೆ ಎಕ್ಸ್ಪೀರಿಯನ್ಸ್ ಆಗಿ ನಮಗೆ ವಿಶ್ವಾಸದಲ್ಲಿ ಅವ್ರು ಇದ್ದಾರೆ ಅನ್ನೋದು ನಂಬಕ್ ಆಗ್ತಾ ಇಲ್ಲ. ನಾವಿನ್ನೂ ಆ ಫೀಲಿಂಗ್ಸ್ ಅಲ್ಲೇ ಇದ್ದೀವಿ. ಅಂದ್ರೆ ಒಂದು ರೀತಿ ಇನ್ನೂ ವಿಶ್ವಾಸದಲ್ಲಿ ಎಲ್ಲಿದ್ದೀವ ಅನ್ನೋ ನಾವು ಒಂದ್ಸಲ ಯೋಚನೆ ಮಾಡಬೇಕು. ಥಿಂಕ್ ಮಾಡಿ. ಅನುಭವ ಆಗ್ಬೇಕಂತ ಇಲ್ಲ, ಆದ್ರೆ ಯೇಸು ಸ್ವಾಮಿ ಇದ್ದಾರೆ, ಅದೇ ವಿಶ್ವಾಸ, ಅದೇ ಇಮ್ಯಾನುವೆಲ್ ಅಲ್ವಾ? ಇಮ್ಯಾನುವೆಲ್, ದೇವರು ನಮ್ಮ ಸಂಗಡ ಇದ್ದಾರೆ. ಥಿಂಕ್ ಮಾಡಿ. ಪವಿತ್ರಾತ್ಮರು ಕಾಯ್ತಾ ಇದ್ರು ನನಗೋಸ್ಕರ ಬೆಳಗ್ಗೆಯಿಂದ ಸಂಜೆವರೆಗೆ ಈ ಮನೆಯಲ್ಲಿ. ಅವರೇ ಈ ಮನೇಲಿ ಪ್ರಾರ್ಥನೆ ಇರಿಸಿದ್ದು. ಅವರಿಗೆ ನನ್ನ ಜೊತೆ ಮಾತಾಡಕ್ ಬೇಕು, ಅವರ ಹೃದಯದಲ್ಲಿರೋದು ನನ್ನ ಜೊತೆ ಶೇರ್ ಮಾಡಕ್ಕೆ ಬೇಕು. ಅದಕ್ಕೋಸ್ಕರ ಅವ್ರು ನನ್ನ ಬರಮಾಡಿದ್ದಾರಲ್ವಾ? ಥಿಂಕ್ ಮಾಡಿ ಒಂದ್ಸಲಿ. ನಾವೆಲ್ಲಾದ್ರೂ ಆ ಒಂದು ಅವೇರ್ನೆಸ್ಗೆ ಬಂದಿಲ್ಲ ಅಥವಾ ವಿಶ್ವಾಸದ ಇಟ್ಟಿಲ್ಲ ಅಂದ್ರೆ ಕ್ಷಮೆ ಕೇಳಿ ಮತ್ತೆ ಆ ವಿಶ್ವಾಸಕ್ಕೆ ಬರೋಣ ಅಷ್ಟೇ. ಪವಿತ್ರಾತ್ಮರ ಹತ್ರ ಕ್ಷಮೆ ಕೇಳೋಣ, ಆ ವಿಶ್ವಾಸಕ್ಕೆ ನಾವು ಬರೋಣ. ಪವಿತ್ರಾತ್ಮರು ಇಲ್ಲಿದ್ದಾರೆ, ನನಗೋಸ್ಕರ ಕಾಯ್ತಾ ಇದ್ದಾರೆ, ಎಲ್ರನ್ನ ನೋಡ್ತಾ ಇದ್ದಾರೆ ಪವಿತ್ರಾತ್ಮರು. ಯಾರು ನನಗೋಸ್ಕರ ತವಕ ಪಡ್ತಾ ಇದ್ದಾರೆ, ಯಾರು ದೇವರ ಸಾಮ್ರಾಜ್ಯಕ್ಕಾಗಿ ತವಕ ಪಡ್ತಾ ಇದ್ದಾರೆ, ಯಾರು ಯೇಸುಗಾಗಿ ಬಂದಿದ್ದಾರೆ. ನೀವೇ ಯೋಚನೆ ಮಾಡಿ. ಇವತ್ತು ನೀವು ಯೇಸುಗಾಗಿ ಬಂದಿದ್ದೀರಾ ಇಲ್ಲಿ, ಅಥವಾ ಯಾವುದಕ್ಕೋಸ್ಕರ ಬಂದಿದ್ದೀರಾ? ಇಲ್ಲ, ನನಗೆ ಯೇಸು ಬೇಕು, ದೇವರ ವಾಕ್ಯ ಬೇಕು, ನನಗೆ ವಿಶ್ವಾಸದಲ್ಲಿ ಬೆಳಿಬೇಕು, ಇನ್ನು ನಾನು ಬಲಶಾಲಿ ಆಗ್ಬೇಕು, ಯೇಸುವಿಗೆ ನಾನು ಸಾಕ್ಷಿ ಆಗ್ಬೇಕು, ಅದಕ್ಕೋಸ್ಕರ ಈ ಪ್ರಾರ್ಥನೆಗೆ ಬಂದಿದ್ದೀನಿ ಅಂತ ನೀವು ಬಂದ್ರೆ ನೀವು ಭಾಗ್ಯವಂತರು. ಹಾಗಾಗಿ ನಾವು ದೇವನ ಆರಾಧಿಸೋದಕ್ಕಿಂತ ಮುಂಚೆ ಯಾವತ್ತೂ ನಮ್ಮ ಹೃದಯ ಸರಿಯಾಗಬೇಕು. ಮೇನ್ ನಮ್ಮ ಹೃದಯ ಸರಿಯಾಗಬೇಕು. ಈ ಹೃದಯ ಸರಿಯಾದ್ರೆ ನಾವು ಆರಾಧನೆ ಮಾಡ್ಬೋದು. ಈ ಮುಂಜಾನೆ ಮನ್ನ ಒಂದು ವಾರದಿಂದ ನೀವು ಕೇಳ್ತಾ ಇದ್ರೆ ನಿಮಗೆ ಗೊತ್ತಿರ್ಬೋದು, ಮೇನ್ ಟಾಪಿಕ್ ಬಂದ್ಬಿಟ್ಟು ಪವಿತ್ರಾತ್ಮರೇ. ಪವಿತ್ರಾತ್ಮರ ಒಂದು ಟಾಪಿಕ್ ಅಲ್ಲ, ಆದರೆ ಕಾಂಟೆಕ್ಸ್ಟ್ ಅಥವಾ ಏನು ಸಂದೇಶ ಬರ್ತಾ ಇದೆ ಅದೆಲ್ಲ ಪವಿತ್ರಾತ್ಮರ ಬಗ್ಗೆನೇ ಅಲ್ವಾ? ಕೇಳಿಲ್ಲ ಅಂದರೆ ನೀವು ಆನ್ಲೈನ್ ಯೂಟ್ಯೂಬಿಗೆ ಹೋಗ್ಬಿಟ್ಟು ಅಲ್ಲಿ ಮುಂಜಾನೆ ಮನ್ನಾ ಅನ್ನೋದಿದೆ. ನಾವು ಇಲ್ಲೇ ಪ್ರಾರ್ಥನೆ ನಡೆಸ್ತೀವಿ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ ನೀವು ಬರ್ಬೋದು. ಓಕೆ, ಸೊ ಈ ಪ್ರಾರ್ಥನೆಯಲ್ಲಿ ಏನು ದೇವ್ರು ತಿಳಿಸ್ಕೊಡ್ತಾ ಇದ್ದಾರೆ ಅಂದರೆ, ಈ ಕ್ರೈಸ್ತ ಜೀವನ ಅನ್ನೋದೇನಿದೆ ಇದು ನಾವು ನಡೆಸೋದಲ್ಲ. ಈ ಕ್ರೈಸ್ತ ಜೀವನ ನಮ್ಮ ಕೈಲಿ ನಡೆಯೋಕೆ ಆಗೋದಿಲ್ಲ, ಈ ಕ್ರೈಸ್ತ ಜೀವನ ನಾವು ನಡೆಸ್ಬೇಕಂದ್ರೆ ಪವಿತ್ರಾತ್ಮರ ಸಹಾಯ ನಮಗೆ ಬೇಕು. ಈ ಕ್ರೈಸ್ತ ಜೀವನ ಅನ್ನೋದು ಪವಿತ್ರಾತ್ಮರು ನನ್ನಲ್ಲಿದ್ದು ನನ್ನ ಮುಖಾಂತರ ಜೀವಿಸೋದು. ಇವತ್ತು ನಮಗೆ ಯಾಕೆ ಈ ಒಂದು ಜೀವನ ಕಷ್ಟ ಆಗ್ತಾ ಇದೆ, ಭಾರ ಆಗ್ತಾ ಇದೆ, ಹಿಂಸೆ ಆಗ್ತಾ ಇದೆ, ನೋವು, ಸಂಕಟ, ಎಲ್ಲ ಬೇದನೆ ಯಾಕೆ ನಮಗೆ? ಒಬ್ರಿನ ಕಂಡ್ರೆ ಒಬ್ರಿಗೆ ಆಗಲ್ಲ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದರೆ, ನಮ್ಮ ಕ್ರೈಸ್ತ ಜೀವನ ನಾವು ನಡೀತಾ ಇದ್ದೀವಿ, ನಾವು ಜೀವಿಸ್ತಾ ಇದ್ದೀವಿ, ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ನಾವು ದೇವ್ರ ಮುಂದೆ ಒಳ್ಳೇದಾಗ ಟ್ರೈ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಕೈಲಿ ಯಾವತ್ತೂ ಆಗಲ್ಲ. ದೇವರೇ ಹೇಳ್ಬಿಟ್ಟಿದ್ದಾರೆ, ಈ ಜೀವನ ನಿಮ್ಮ ಕೈಲಿ ಜೀವಿಸೋಕೆ ಆಗೋದಿಲ್ಲ. ಇದು ಕ್ರಿಸ್ತನು ನಿಮ್ಮಲ್ಲಿದ್ದು, ಪವಿತ್ರಾತ್ಮರು ನಿಮ್ಮಲ್ಲಿದ್ದು, ಪವಿತ್ರಾತ್ಮರ ಮುಖಾಂತರ ನೀವು ಜೀವಿಸೋದೇ ಕ್ರೈಸ್ತ ಜೀವನ. ನಾವು ಯೋಚನೆ ಮಾಡೋಣ, ಇವತ್ತು ನಾನು ಜೀವಿಸ್ತಾ ಇದ್ದೇನೆ ಅಥವಾ ಪವಿತ್ರಾತ್ಮ ನನ್ನ ಮುಖಾಂತರ ಜೀವಿಸ್ತಾ ಇದ್ದಾರ? ಎಷ್ಟೋ ಬಾರಿ ಪವಿತ್ರಾತ್ಮನ ಸೈಡಿಗಿಟ್ಟು ನಾವಾಗಿ ಜೀವಿಸೋಕೆ ಟ್ರೈ ಮಾಡಿದೀವಲ್ವಾ? ಪವಿತ್ರಾತ್ಮರಿಗೆ ಅದೆಲ್ಲ ನೋವಾಗುತ್ತೆ. ಯಾವಾಗ ನಾವು ಟ್ರೈ ಮಾಡ್ತೀವಲ್ವ, ನಾನು ಟ್ರೈ ಮಾಡ್ತೀನಿ, ನಂದು 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 ಅಂತ ಯಾವಾಗ ಬರುತ್ತಲ್ವ, ನನಗೆ ನೋವಾಗ್ತಾ ಇದೆ, ನನಗೆ ಬೇಜಾರಾಯ್ತು, ನನ್ನ ಹತ್ರ ಮಾತಾಡ್ಸಿಲ್ಲ ಅನ್ನೋದು ಇದು ಯಾವಾಗೆಲ್ಲ ನಮ್ಮ ಮೈಂಡಲ್ಲಿ ಬರುತ್ತಲ್ವಾ, ಆಗ ನಾವು ಪವಿತ್ರಾತ್ಮರಿಗೆ ನೋವು ಮಾಡ್ತಾ ಇರ್ತೀವಿ. ನಂದಲ್ಲ ಈ ಜೀವನ, ಇದು ದೇವರು ಕೊಟ್ಟಿರೋ ಒಂದು ಕೃಪೆಯ ಜೀವನ. ಈಗ ಕ್ರಿಸ್ತ ಯೇಸು ನನ್ನಲ್ಲಿದ್ದು ಜೀವಿಸ್ತಾ ಇರೋದು. ಸೊ ಹಾಗಾಗಿ ನಮ್ಮ ಹೃದಯ ನಾವು ಒಂದ್ಸಲಿ ಸರಿ ಮಾಡ್ಕೊಳ್ಳೋಣ, ಆಮೇಲೆ ನಾವು ಆರಾಧನೆ ಮಾಡೋಣ, ದೇವ್ರ ವಾಕ್ಯವನ್ನ ಕೇಳೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ನಾವೇನು ನಮ್ಮ ಪ್ರಯತ್ನ ಅಂದ್ರೆ ನಾವು ಫಸ್ಟ್ ದೇವ್ರ ಜೊತೆ ಕೂರ್ಬೇಕಷ್ಟೇ, ಅದೇ ನಮ್ಮ ಪ್ರಯತ್ನ. ಒಂದು ಸ್ವಲ್ಪ ಸಮಯ ಸುಮ್ಮನೆ ನಿಮ್ ಕಣ್ಮುಚ್ಚಿ, ದೇವರಿಲ್ಲಿದ್ದಾರೆ, ಪವಿತ್ರಾತ್ಮರಿಲ್ಲಿದ್ದಾರೆ, ಪವಿತ್ರಾತ್ಮರು ನಿಮ್ಮನ್ನು ಆಕರ್ಷಿಸಿ ಕರ್ಕೊಂಡು ಬಂದಿದ್ದಾರೆ, ನೀವು ಬಂದಿಲ್ಲ. ಪವಿತ್ರಾತ್ಮರ ಹತ್ರ ಕೇಳಿ, ಪವಿತ್ರಾತ್ಮರೇ, ದೇವರನ್ನ ಆರಾಧಿಸೋಕೆ ನನ್ನ ಕೈಲಿ ಆಗೋದಿಲ್ಲ, ನನಗೆ ಗೊತ್ತಿಲ್ಲ,
ಪಿತನನ್ನು ಆರಾಧಿಸೋದು ಹೇಗಂತ ನನಗೆ ಗೊತ್ತಿಲ್ಲ. ಪಿತನನ್ನು ಮಹಿಮೆ ಪಡಿಸೋದು ಹೇಗಂತ ನನಗೆ ಗೊತ್ತಿಲ್ಲ. ನಾನೊಬ್ಬ ಪಾಪಿ ದೇವ್ರನ್ನ ಮಹಿಮೆ ಪಡಿಸೋಕೆ ಆಗೋದಿಲ್ಲ. ನಾವೆಲ್ಲರೂ ಪಾಪಿಗಳು, ಪಾಪ ಮಾಡ್ತಾನೆ ಇರ್ತೀವಿ. ಒಬ್ಬ ಪಾಪಿ ದೇವ್ರನ್ನ ಯಾವತ್ತೂ ಆರಾಧಿಸೋಕೆ ಆಗೋದಿಲ್ಲ. ಯೇಸು ಕ್ರಿಸ್ತರು ಮಾತ್ರ ದೇವ್ರನ್ನ ಆರಾಧಿಸೋಕೆ ಆಗುತ್ತೆ. ಪವಿತ್ರಾತ್ಮರಿಗೆ ಮಾತ್ರ ಗೊತ್ತು ಹೇಗೆ ದೇವರನ್ನ ಆರಾಧಿಸಬೇಕು ಅಂತ. ಸೊ ಹಾಗಾಗಿ ಪವಿತ್ರಾತ್ಮರು ನಮ್ಮ ಮುಖಾಂತರ ಆರಾಧನೆ ಮಾಡ್ಬೇಕಂದ್ರೆ ನಮ್ಮ ಹೃದಯ ಸರಿಯಾಗಬೇಕು. ನಮ್ಮ ಹೃದಯದ ಮುಖಾಂತರ, ನಮ್ಮ ಅಂತರಂಗದ ಮುಖಾಂತರನೇ ಜೀವಧಾರೆ ಹೊರಡೋದು ಯಾವತ್ತು. ಸೊ ನಮ್ಮ ಅಂತರಂಗ ಹೇಗಿದೆ? ನಮ್ಮ ಅಂತರಂಗದಲ್ಲಿ ಯಾವುದಾದ್ರೂ ಕಹಿಯಾದ ಘಟನೆಗಳು, ನೋವು, ಬೇಜಾರುಗಳು, ಸಿಟ್ಟು, ಕೋಪ, ಇನ್ನೊಬ್ಬರನ್ನ ಕಂಡ್ರೆ ಆಗಲ್ಲ ದ್ವೇಷ, ಅಥವಾ ಯಾರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡಿರ್ಬೋದು, ಜಡ್ಜ್ಮೆಂಟ್ ಕೊಟ್ಟಿರ್ಬೋದು, ಸುಳ್ಳಾಡಿರ್ಬೋದು, ಮೋಸ ಮಾಡಿರ್ಬೋದು, ದುಡ್ಡಿನ ವಿಚಾರದಲ್ಲಿ, ಅದು 1 ರೂಪಾಯಿ ಆಗಲಿ 100 ರೂಪಾಯಿ ಆಗಲಿ, ಸಣ್ಣ ವಿಚಾರದಲ್ಲಿ ಪ್ರಾಮಾಣಿಕನಾಗದೇ ಇರ್ಬೋದು, ಮಕ್ಕಳಾದ್ರೆ ತಂದೆ ತಾಯಿಗೆ ಗೌರವ ಕೊಡದೇ ಇರೋದು, ದೇವರು ಕೊಟ್ಟಿದ್ದ ಎಷ್ಟೋ ಆಲೋಚನೆಗಳನ್ನು ನಾವು ಹಾಗೆ ಬಿಟ್ಟಿರ್ಬೋದು, ದೇವರಿಗೋಸ್ಕರ ಎಷ್ಟೋ ಕಮಿಟ್ಮೆಂಟ್ಸ್ ನಾವು ತಗೊಂಡಿದ್ವಿ, ಅದನ್ನ ನಾವು ಮಾಡದೇ ಇರ್ಬೋದು, ದೇವರು ನನಗೆ ಕೊಟ್ಟಿರುವಂಥ ಟೈಮ್ನ ನನ್ನ ಸ್ವಂತ ಇಚ್ಛೆಗೆ ನಾನು ಜೀವಿಸಿರ್ಬೋದು, ಶುಭ ಸಂದೇಶ ಸಾರೋಕೆ ಎಷ್ಟೋ ಅವಕಾಶಗಳಿಗಿತ್ತು, ಅದನ್ನು ನಾನು ರಿಜೆಕ್ಟ್ ಮಾಡಿ ನನ್ನ ಪಾಡಿಗೆ ನಾನು ಸುಮ್ಮನೆ ಕೂತಿರ್ಬೋದು, ಶರೀರಕ್ಕೆ ಬಿಟ್ಟು ಕೊಟ್ಟಿರ್ಬೋದು, ಕಂಫರ್ಟ್ ಝೋನ್ಗೆ ಬಿಟ್ಟು ಕೊಟ್ಟಿರ್ಬೋದು, ನನ್ನ ಶರೀರದ ಆಸೆ ದುರಾಸೆಗಳಿಗೆ ನಾನು ಬಿಟ್ಟು ಕೊಟ್ಟಿರ್ಬೋದು. ಇದೆಲ್ಲ ಏನು ಗೊತ್ತಾ? ಇದೆಲ್ಲ ಪವಿತ್ರಾತ್ಮನ ನೋವು ಮಾಡುತ್ತೆ. ನಮ್ಮ ಹೃದಯ ಸರಿ ಇಲ್ಲ ಅಂದರೆ ಇದೆಲ್ಲ ನಮ್ಮಿಂದ ಹೊರಗೆ ಬರುತ್ತೆ. ಒಂದು ಸಮಾಧಾನ ಇರಲ್ಲ. ಯಾವಾಗ ನಮ್ಮ ಹೃದಯ ಶುದ್ಧವಾಗಿರುತ್ತೆ ಆಗ ನಮ್ಮಲ್ಲಿ ಒಂದು ಸಮಾಧಾನ ಇರುತ್ತೆ, ಒಂದು ಆನಂದ ಇರುತ್ತೆ. ನಾವು ಯಾವುದಕ್ಕೂ ಕೇರ್ ಮಾಡೋಕ್ಕಾಗಲ್ಲ. ನಾವು ಯೇಸುವನ್ನು ಮಾತ್ರ ನೋಡ್ತಾ ಇರ್ತೀವಿ. ಇವತ್ತು ನಮ್ಮ ಫೋಕಸ್ ಎಲ್ಲಿದೆ? ನಮ್ಮ ಫೋಕಸ್ ಮಕ್ಕಳು, ತಂದೆ ತಾಯಿ, ಇನ್ಯಾರು, ಅಪ್ಪ ಅಮ್ಮ, ಫ್ರೆಂಡ್ಸ್, ಅಥವಾ ಮನೆ, ಸೀರಿಯಲ್, ಟಿವಿ, ಇನ್ಯಾವುದೋ ಕೆಲಸ, ಇದೆಲ್ಲ ಆಗಿದ್ರೆ ನಾವು ಆರಾಧನೆ ಮಾಡೋಕ್ಕಾಗಲ್ಲ. ನಾವು ಸುಮ್ಮನೆ ಹಲ್ಲೆಲೂಯಾ ಪ್ರೈಸ್ ದ ಲಾರ್ಡ್ ಹಾಡು ಹೇಳ್ತಾ ಹೋಗ್ಬೋದು, ಆದರೆ ನಿಜವಾಗ್ಲೂ ದೇವ್ರನ್ನ ಆರಾಧನೆ ಮಾಡೋಕ್ಕಾಗೋದಿಲ್ಲ. ಆದರೆ ಯೇಸುಸ್ವಾಮಿ ಏನು ಹೇಳ್ತಾರೆ? ಪಿತನು ಅವರ ಮಕ್ಕಳು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸ್ಬೇಕಂತ ಪಿತನು ಬಯಸ್ತಾರಂತೆ. ಹಾಗಾದರೆ ನೀವು ಯೋಚನೆ ಮಾಡಿ, ಈ ಸಮಯದಲ್ಲಿ ದೇವ್ರು ನಮ್ಮನ್ನು ಬರ ಮಾಡ್ಕೊಂಡಿರೋದು ಅವರ ಆಸೆ ಏನಾಗಿದೆ ಗೊತ್ತಾ? ನಾವು ಎಲ್ಲರೂ ಮಕ್ಕಳು ಒಟ್ಟಾಗಿ ಸೇರಿ ಅವ್ರನ್ನ ಆರಾಧಿಸ್ಬೇಕಂತ ಅವ್ರ ಆಸೆ ಪಡ್ತಾ ಇದೆ. ಅದೇ ಯೇಸು ಹೇಳುದು, God desires his children to worship him, to thank him. ಎಷ್ಟೋ ಬಾರಿ ದೇವ್ರು ನಮಗೆ ಏನೇನೋ ಎಷ್ಟೋ ಒಳ್ಳೆ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡಿದರೆ ನಾವು ಕೇರೇ ಮಾಡಿಲ್ಲ. ನಮ್ಗೆ ಬೇಕಾದಾಗ ಮಾತ್ರ ನಾವು ದೇವ್ರ ಹತ್ರ ಹೋಗಿ ಕೇಳ್ತೀವಿ, ಬಿಟ್ರೆ ದೇವ್ರು ಆಲ್ರೆಡಿ ಮಾಡಿದಾಗ ನಾವು ಯಾವತ್ತೂ ಒಂದು ಸ್ವಲ್ಪ ಟೈಮ್ ಕೊಟ್ಟು ದೇವ್ರಿಗೆ ಥ್ಯಾಂಕ್ಸ್ ಹೇಳೋದಿಲ್ಲ. ನಾವು ಸ್ವಾರ್ಥಿಗಳಾಗ್ಬಿಟ್ಟಿದ್ದೀವಿ. ನಾವು ಒಂದು ರೀತಿ ಸ್ವಾರ್ಥ ಜೀವನ ಬದುಕ್ತಾ ಇದ್ದೀವಿ, ಸ್ವಾರ್ಥಿಗಳು ನಾವು. ಆದ್ರೂ ನೋಡಿ ದೇವ್ರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ, ಆದ್ರೂ ದೇವ್ರು ನಮ್ಮನ್ನು ಒಟ್ಟಾಗಿ ಸೇರಿಸಿದ್ದಾರೆ. ಕ್ಷಮೆ ಯಾಚಿಸೋಣ ಪವಿತ್ರಾತ್ಮನ ಹತ್ರ, ಆ ಎಲ್ಲವನ್ನು ಸಮರ್ಪಿಸಿ ಕೊಡೋಣ. ಪವಿತ್ರಾತ್ಮರಲ್ಲಿದ್ದಾರೆ. ಪವಿತ್ರಾತ್ಮನಿಗೆ ಕನೆಕ್ಟ್ ಆಗೋಣ. ನಾವೆಲ್ಲರೂ ಆತ್ಮ ಭರಿತರಾಗಿ ಆರಾಧಿಸೋಣ. ಹೇಗೆ ಶಿಷ್ಯರು ಆರಾಧಿಸ್ತಾ ಭೂಕಂಪ ಆಗಿ ಅಲ್ಲಿ ಪವಿತ್ರಾತ್ಮರ ಅಭಿಷೇಕ ಇಳಿದು ಬಂದು ಆಮೇಲೆ ಅವರ ಸಾಕ್ಷಿಗಳಾದ್ರು. ಇಲ್ಲಿ ಭೂಕಂಪ ಆಗ್ಬೇಕಂತ ಇಲ್ಲ, ಭೂಕಂಪ ನಮ್ಮ ಹೃದಯದಲ್ಲಿ ಇವತ್ತು ಆಗ್ಬೇಕು. ನಮ್ಮ ಒಳಗಡೆ ಒಂದು ಭೂಕಂಪ ಆಗ್ಬೇಕು, ಅಲ್ಲಾಡ್ಬೇಕು, ನಮ್ಮ ಹೃದಯ ಅಲ್ಲಾಡ್ಬೇಕು, ಎಲ್ಲ ಕಲ್ಲು ಪುಡಿ ಆಗ್ಬೇಕು. ಯೇಸುಸ್ವಾಮಿ ಪುನರುತ್ಥಾನಾಗಿ ಹೇಗೆ ಎಲ್ಲ ಬಂಡೆಗಳು ಸೀಳಿ ಹೋಯ್ತೋ ಅದೇ ರೀತಿ ನಮ್ಮ ಹೃದಯದಲ್ಲಿರುವ ಎಲ್ಲ ಗಟ್ಟಿಯಾಗಿರೋ ಕಲ್ಲುಗಳು ಯೇಸು ನಾಮದಲ್ಲಿ ಇವತ್ತು ಮುರಿದು ಪುಡಿ ಆಗ್ಬೇಕು. ಪುನರುತ್ಥಾನದ ಅನುಭವ ನಮಗೆ ಆಗ್ಬೇಕು. ಇವತ್ತು ಯೇಸುಸ್ವಾಮಿ ಪುನರುತ್ಥಾನ ಆಗಿದ್ದಾರೆ, ಆ ಪುನರುತ್ಥಾನದ ಶಕ್ತಿ ನಮಗೆ ಅನುಭವ ಆಗಬೇಕು. ಜೀಸಸ್ ಇಸ್ ಹಿಯರ್. ಯೇಸುಸ್ವಾಮಿ ಅದೇ ಯೇಸುಸ್ವಾಮಿ, ಅವತ್ತಿದ್ದ ಯೇಸುಸ್ವಾಮಿನೇ ಇವತ್ತಿಲ್ಲಿದ್ದಾರೆ. ಬೈ ಫೇತ್ ಯು ಕ್ಯಾನ್ ಸಿ. ವಿಶ್ವಾಸದ ಮುಖಾಂತರ. ಯಾವುದೇ ಫೀಲಿಂಗ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ, ದೇವರು ನನಗೆ ಒಂದು ಟಚ್ ಎಕ್ಸ್ಪೀರಿಯನ್ಸ್ ಆಗಬೇಕು, ಏನೋ ಒಂದು ಶೇಕ್ ಆಗಬೇಕು, ಏನೋ ಆಗಬೇಕು. ಬೈ ಫೇತ್ ವಿಶ್ವಾಸದ ಮುಖಾಂತರ ಪವಿತ್ರಾತ್ಮರದ ಸಹಾಯ ಕೇಳಿ. ಪವಿತ್ರಾತ್ಮರೇ ನನ್ನಲ್ಲಿ ವಿಶ್ವಾಸವನ್ನು ಬಲಪಡಿಸಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಪವಿತ್ರಾತ್ಮರಿಂದ ಮಾತಾಡೋಣ, ಅಂತರಂಗದಿಂದ ನಾವೆಲ್ಲರೂ ಮಾತಾಡೋಣ. ಟಾಕ್ ಟು ಹಿಮ್ ಫ್ರಮ್ ಯುವರ್ ಹಾರ್ಟ್. ನಿಮ್ಮ ಅಂತರಂಗದ ಮುಖಾಂತರ, ಅಂತರಂಗದಿಂದ ಬರಲಿ, ಒಂದು ಸ್ವರ ಬರಲಿ, ಒಂದು ಕೂಗಾಟ ಬರಲಿ, ಒಂದು ಶೇರ್ ಯುವರ್ ಥಾಟ್ಸ್. ಅವರಿಗೆ ಆಲ್ರೆಡಿ ಗೊತ್ತು, ಅವ್ರು ನೋಡ್ತಾ ಇದ್ದಾರೆ. ಬಟ್ ಹಿ ವಾಂಟ್ಸ್ ಯು ಟು ಸ್ಪೀಕ್ ಟು ಹಿಮ್. ಹೋಲಿ ಸ್ಪಿರಿಟ್ ವಾಂಟ್ಸ್ ಯು ಟು ಸ್ಪೀಕ್ ಟು. ಪವಿತ್ರಾತ್ಮರು ನೀವು ಅವ್ರ ಜೊತೆ ಮಾತಾಡ್ಬೇಕಂತ ಬಯಸ್ತಾ ಇದ್ದಾರೆ. ಮಾತಾಡಿ. ವಿಶ್ವಾಸದ ಮುಖಾಂತರ ಪವಿತ್ರಾತ್ಮ ನೋಡ್ತಾ ಇದ್ದಾರೆ. ನಿಮ್ಮ ಒಳಗಡೆ ಇದೆಲ್ಲ ತೆಗೆದಿ. ಪವಿತ್ರಾತ್ಮ ಅಂತ ಕೇಳಿ. ಪವಿತ್ರಾತ್ಮರೇ, ಪಿತನನ್ನು ಆರಾಧಿಸಬೇಕು. ಪವಿತ್ರಾತ್ಮರೇ,
ನನ್ನಿಂದ ಆಗುವುದಿಲ್ಲ, ನೀವು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಿ. ಬೆಳಗ್ಗೆ ನಾವು ಕೇಳಿದ್ವಿ, ಯಾವಾಗ ನೀವು ಸಂಪೂರ್ಣವಾಗಿ ನಿಮಗೆ ಸಮರ್ಪಿಸಿಕೊಟ್ಟು ದೇವರ ಮುಂದೆ ಬರ್ತಿರೋ, ಅಪ್ಪ ನನ್ನದು ಏನೂ ಇಲ್ಲ ಅಪ್ಪ, ನನ್ನದು ಏನೂ ಇಲ್ಲ, ನಾನು ಪಾಪಿ ಬಿಟ್ಟರೆ ನನ್ನ ಹತ್ರ ಬೇರೆ ಏನೂ ಇಲ್ಲ ಅಪ್ಪ, ಐ ಆಮ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ಯು, ನನ್ನ ಡಿಪೆಂಡೆನ್ಸಿ ನಿಮ್ಮಲ್ಲಿ ಮಾತ್ರ ಅಪ್ಪ. ಆವಾಗ ಬಂದಾಗ ಆ ರೀತಿ ಒಂದು ಮುಗ್ಧ ಮನಸ್ಸಿನಿಂದ ತಂದೆ ಹತ್ರ ಬರುವಾಗ ತಂದೆ ಕ್ರಿಸ್ತನನ್ನು ಪ್ರಕಟಿಸಿಕೊಡ್ತಾರೆ. ತಂದೆ ಬಯಸ್ತಾ ಇದ್ದಾರೆ ಕ್ರಿಸ್ತನನ್ನು ಪ್ರಕಟಿಸಿಕೊಡ್ಲಿಕ್ಕೆ. ಪ್ರತಿಯೊಬ್ಬರಿಗೆ, ಆನ್ಲೈನ್ ಜಾಯ್ನ್ ಆಗಿರೋರು, ಇಲ್ಲಿರೋರು ಪ್ರತಿಯೊಬ್ಬರಿಗೂ ಕ್ರಿಸ್ತನನ್ನು ಪ್ರಕಟಿಸಿಕೊಡ್ಲಿಕ್ಕೆ ದೇವರು ಬಯಸ್ತಾ ಇದ್ದಾರೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಹೃದಯ ಸರಿ ಇಲ್ಲ. ಥ್ಯಾಂಕ್ ಯು ಲಾರ್ಡ್. ಪವಿತ್ರಾತ್ಮರೇ ಸಹಾಯ ಮಾಡಿ, ನಮ್ಮ ಅಂತರಂಗವನ್ನು ಶುದ್ಧಿ ಮಾಡಿ ಪವಿತ್ರಾತ್ಮರೇ ಪಿತನನ್ನು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸಲು ಸಹಾಯ ಮಾಡಿ ಅಪ್ಪ. ಒಂದು ಶುದ್ಧ ಮನಸ್ಸಿನಿಂದ ಪಿತನನ್ನು ಆರಾಧಿಸಲು ಸಹಾಯ ಮಾಡಿ ಅಪ್ಪ. ಯೇಸುವೆ, ನೀವು ಹೇಳಿದ್ರೆ ನನ್ನನ್ನು ನೋಡಿ ನೀವು ಕಲಿತುಕೊಳ್ಳಿ ಯೇಸು, ನಮಗೆ ಕಲಿಸಿಕೊಡಿ ಯೇಸುವೆ. ನೀವು ಪಿತನನ್ನು ಹೇಗೆ ನಿಮ್ಮ ಜೀವನದ ಮುಖಾಂತರ ನೀವು ಆರಾಧಿಸ್ತಾ ಇದ್ರು, ಅದೇ ರೀತಿ ನಾವು ಕೂಡ ಪಿತನನ್ನು ಆರಾಧಿಸಲು ನಮಗೆ ಸಹಾಯ ಮಾಡಿ ಯೇಸುವೆ. ನೀವೇ ನಮ್ಮ ಸಹಾಯಕರಾಗಿದ್ದೀರಿ ಯೇಸುವೆ, ನಮ್ಮ ಸಹಾಯಕರಾಗಿದ್ದಾರೆ. ಯೇಸು ಇಲ್ಲ ಅಂದ್ರೆ ನಮ್ಮ ಕೈಲಿ ಏನೂ ಮಾಡೋದಕ್ಕಾಗೋದಿಲ್ಲ. ನಾವು ಯಾವುದೇ ಪ್ರಯತ್ನ ಮಾಡೋದು ಬೇಡ, ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಡೋಣ ಪವಿತ್ರಾತ್ಮರಿಗೆ, ಯೇಸು ಕ್ರಿಸ್ತರಿಗೆ ಸಮರ್ಪಿಸಿಕೊಡೋಣ. ಅವರು ಮಾಡ್ತಾರೆ ನಮ್ಮ ಮುಖಾಂತರ. ಪ್ರತಿಯೊಬ್ಬರು ನಾವು ಯಾರನ್ನ ನೋಡೋದು ಬೇಡ, ನಾವು ದೇವರನ್ನು ನೋಡೋಣ. ನಮ್ಮ ಕಣ್ಣುಗಳು ಕ್ರಿಸ್ತನ ಮೇಲೆ ಇರಲಿ, ವಾಕ್ಯದ ಮೇಲೆ ಇರಲಿ, ಕ್ರಿಸ್ತನ ಶಿಲುಬೆ ಯಾತನ ಮೇಲೆ ಇರಲಿ, ಪವಿತ್ರಾತ್ಮರ ಮೇಲೆ ಇರಲಿ. ಪವಿತ್ರಾತ್ಮರಲ್ಲಿ ಇದ್ದಾರೆ, ತ್ರಿಯೇಕ ದೇವರ ಸಾನ್ನಿಧ್ಯ ಇದೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಲಾರ್ಡ್, ಹಾಲೆಲೂಯಾ. ಪವಿತ್ರಾತ್ಮ ನಿಮ್ಮ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ ಅಪ್ಪ. ನೀವು ನಮ್ಮನ್ನು ಬರಮಾಡಿಕೊಂಡಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಅಪ್ಪ ನಿಮ್ಮ ಚಲನೆ ಅಪ್ಪ ನಮ್ಮೆಲ್ಲರಿಗೂ ಅನುಭವಿಸುವಂತೆ ಆಗಲಿ ಅಪ್ಪ. ಕ್ರಿಸ್ತನ ಪ್ರಕಟಣೆ ಬೇಕು ಅಪ್ಪ. ನಿಮ್ಮನ್ನು ಆರಾಧಿಸಲು ನಮಗೆ ಸಹಾಯ ಮಾಡಿ ಅಪ್ಪ. ನಮಗೆ ಗೊತ್ತಿಲ್ಲ ಅಪ್ಪ, ಶರೀರದಿಂದ ಆರಾಧಿಸದೆ ಅಪ್ಪ, ಆತ್ಮದಿಂದ ಆರಾಧಿಸಲು ಸಹಾಯ ಮಾಡಿ ಅಪ್ಪ, ನಮಗೆ ತಿಳಿಸಿಕೊಡಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅಪ್ಪ ನಾವು ಪಾಪಿಗಳಪ್ಪ, ನಮಗೆ ನಿಮ್ಮ ಮುಂದೆ ಬರಲು ಯಾವ ಯೋಗ್ಯತೆ ಇಲ್ಲ ಅಪ್ಪ, ಯಾವ ಯೋಗ್ಯತೆಯೂ ಇಲ್ಲ ಅಪ್ಪ. ನಾವು ಪಾಪಿಗಳಪ್ಪ. ನಿಮ್ಮ ಪುತ್ರನ ಮರಣಕ್ಕೆ ನಾನು ಕಾರಣನಾಗಿದ್ದೇನಪ್ಪ. ಆದರೂ ಅಪ್ಪ ನೀನು ಕರುಣಾಮಯಪ್ಪ, ನನ್ನನ್ನು ಕ್ಷಮಿಸಿ, ನನ್ನನ್ನು ಅಪಾರವಾಗಿ ಪ್ರೀತಿಸಿ ಅಪ್ಪ ಇಲ್ಲಿ ನಿಲ್ಲಿಸಿದ್ದೀರಪ್ಪ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ. ದೇವರು ಇಲ್ಲಿದ್ದಾರೆ. ದೇವರು ಖಂಡಿತವಾಗಿ ನಮ್ಮೆಲ್ಲರನ್ನು ಗಮನಿಸ್ತಾ ಇದ್ದಾರೆ. ದೇವರು ಕಾರ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಒಂದು ವಚನವನ್ನು ಓದೋಣ. ಲೂಕನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ. ವಾಕ್ಯವನ್ನು ಕೇಳಿ, ವಾಕ್ಯವನ್ನು ಧ್ಯಾನಿಸಿ ದೇವರನ್ನು ನಾವು ಸ್ತುತಿಸೋಣ. ಲೂಕನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ 30ರಿಂದ 35 ತನಕ ಓದೋಣ. ಎಲ್ಲರೂ ಒಟ್ಟಿಗೆ ಓದೋಣ. ಸ್ಲೋ ಆಗಿ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಓದೋಣ. ಒಂದು ಎಕ್ಸ್ಟ್ರಾ ಬೈಬಲ್ ಇದ್ರೆ ಅಲ್ಲಿ ಅವ್ರಿಗೆ ಕೊಡಿ, ಒಂದು ಎಕ್ಸ್ಟ್ರಾ ಬೈಬಲ್ ಅದ್ರ ಇದ್ರೆ. ಇಲ್ಲಿದೆ, ಕೊಡ್ತಾರೆ. ಲೂಕನ ಶುಭ ಸಂದೇಶ 10ನೇ ಅಧ್ಯಾಯ 30ರಿಂದ 35. ಇವತ್ತು ಬೆಳಿಗ್ಗೆ ಕೂಡ ದೇವರು ನಮಗೆ ಇದೇ ಸಂದೇಶ ಕೊಟ್ಟಿರೋದು, ಮುಂಜಾನೆ ಮನೆಯಲ್ಲಿ. ಸೊ ಅದನ್ನೇ ನಾವು ಧ್ಯಾನಿಸೋಣ. ಯಾಕಂದರೆ ಈ ವಾಕ್ಯದ ಪ್ರಕಟಣೆಗಳು ನಮಗೆ ಬೇಕು. ವಾಕ್ಯದಲ್ಲಿರುವ ಆ ಮಹಿಮೆ ನಮಗೆ ಕಾಣಲ್ಪಡಬೇಕು. ಆದ್ದರಿಂದ ಮತ್ತೆ ಆ ವಾಕ್ಯವನ್ನು ಧ್ಯಾನಿಸೋಣ. ಎಲ್ಲರೂ ಒಟ್ಟಾಗಿ ಓದೋಣ. ಆಗ ಯೇಸು ಅವನಿಗೆ ಹೀಗೆಂದು ವಿವರಿಸಿದರು. ಒಬ್ಬನು ಜೆರೂಸಲೇಮಿನಿಂದ ಇಳಿದು ಜೆರಿಕೋವಿಗೆ ಪ್ರಯಾಣ ಮಾಡುತ್ತಿದ್ದಾಗ ದರೋಡೆಗಾರರ ಕೈಗೆ ಸಿಕ್ಕಿಬಿದ್ದ. ದರೋಡೆಗಾರರು ಅವನನ್ನು ಸುಲಿಗೆ ಮಾಡಿ, ಹೊಡೆದು, ಬಡಿದು, ಅರೆಜೀವ ಮಾಡಿ ಅಲ್ಲೇ ಬಿಟ್ಟು ಹೋದರು. ಅದೇ ಮಾರ್ಗದಲ್ಲಿ ಒಬ್ಬ ಯಾಜಕನು ಹಾದು ಹೋಗಬೇಕಾಗಿ ಬಂದಿತು. ಈತನು ಅವನನ್ನು ಕಂಡದ್ದೇ ಆಚೆ ಬಳಸಿಕೊಂಡು ಹೋದ. ಹಾಗೆಯೇ ಲೇವಿಯೊಬ್ಬನು ಆ ಸ್ಥಳಕ್ಕೆ ಬಂದು ಅವನನ್ನು ನೋಡಿ ಹಾಗೆಯೇ ಬಳಸಿಕೊಂಡು ಹೋದ. ಆದರೆ ಆ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿದ್ದ ಒಬ್ಬ ಸಮಾರ್ಯದವನು ಅಲ್ಲಿಗೆ ಬಂದಾಗ ಅವನನ್ನು ಕಂಡು ಕನಿಕರಪಟ್ಟ. ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಿಗೆ ಎಣ್ಣೆಯನ್ನು, ದ್ರಾಕ್ಷಾರಸವನ್ನು ಹಚ್ಚಿ ಅವುಗಳಿಗೆ ಬಟ್ಟೆ ಹಚ್ಚಿದ. ಬಳಿಕ ಅವನನ್ನು ತನ್ನ ಸ್ವಂತ ವಾಹಕ ಪಶುವಿನ ಮೇಲೆ ಹತ್ತಿಸಿಕೊಂಡು ಒಂದು ಛತ್ರಕ್ಕೆ ಕರೆದುಕೊಂಡು ಹೋಗಿ ಆರೈಕೆ ಮಾಡಿದ. ಮಾರನೇ ದಿನ 2 ದಿನಾರಿ ನಾಣ್ಯಗಳನ್ನು ಛತ್ರದವನಿಗೆ ಕೊಟ್ಟು, ಇವನನ್ನು ಚೆನ್ನಾಗಿ ನೋಡಿಕೋ, ಇದಕ್ಕಿಂತ ಹೆಚ್ಚು ವೆಚ್ಚ ಆದರೆ ನಾನು ಹಿಂದಿರುಗಿ ಬರುವಾಗ ಸಲ್ಲಿಸುತ್ತೇನೆ ಎಂದ.
ಈಗ ನಾವು ಯೋಚನೆ ಮಾಡೋಣ. ಓಕೆ, ಈಗ ಬೈಬಲ್ ದೇವರು ಬರ್ಸಿರೋದು ನನಗೋಸ್ಕರ. ಬೈಬಲಲ್ಲಿ ಅಥವಾ ದೇವರ ವಾಕ್ಯದಲ್ಲಿ ನಾನು ಮತ್ತೆ ಯೇಸು ಮಾತ್ರ ಇರೋದು. ನನ್ನ ಮತ್ತೆ ಯೇಸುವಿನ ಸಂಬಂಧ, ದೇವರು ನನ್ನ ಎಷ್ಟು ಪ್ರೀತಿ ಮಾಡಿದ್ದಾರೆ. ಇಲ್ಲಿ ಏನು ಕಾಣ್ತಾ ಇದೆ? ಯೌವಾನ 3:13 ಕಾಣ್ತಾ ಇದೆ ಅಲ್ವಾ? ಯೌವಾನ 3:16 ಏನು ಹೇಳ್ತದೆ? ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದಂತ ತಮ್ಮ ಏಕೈಕ ಪುತ್ರನ್ನೇ ಕೊಟ್ಟರು. ಈಗ ಇಲ್ಲಿ ಆ ಒಬ್ಬ ವ್ಯಕ್ತಿ ಯಾರು ಗೊತ್ತಾ? ಅದು ನಾನೇ. ಈಗ ನಿಮ್ಮನ್ನೇ ನೀವು ಇಮ್ಯಾಜಿನ್ ಮಾಡಿ, ನೀವು ಕಣ್ಣುಗಳನ್ನು ಮುಚ್ಚಿ ನೀವು ಧ್ಯಾನ ಮಾಡಿ ಒಂದ್ಸಲಿ. ಪವಿತ್ರಾತ್ಮರ ಸಹಾಯ ಕೇಳ್ಬಿಟ್ಟು, ಪವಿತ್ರಾತ್ಮರೇ ನನಗೆ ಇದನ್ನು ಪ್ರಕಟಿಸಿಕೊಡಿ, ಅದು ಅರ್ಥವಾಗ್ಲಿ ನಮಗೆ. ಆ ದರೋಡೆಕಾರ ನನ್ನನ್ನು ಹೊಡೆದಿದ್ದು, ನನ್ನನ್ನು ಸಾಯಿಸಿದ್ದು, ಅದು ಪಾಪವೆಂಬ ಆ ಒಂದು ದರೋಡೆ. ಅರೆಜೀವ ಮಾಡಿ ನಾನು ಬಿದ್ದೋಗಿದ್ದೀನಿ ಒಂದು ಮೂಲೆಯಲ್ಲಿ, ಯಾರೂ ಸಹಾಯ ಮಾಡ್ತಾ ಇಲ್ಲ. ಅರ್ಧ ಸತ್ತ ಜೀವ, ಏನೂ ಇಲ್ಲ. ಇನ್ನು ಸ್ವಲ್ಪ ಹೊತ್ತು ಬಿಟ್ರೆ ಮರಣನೇ ಗತಿ. ಏನೂ ಆಪ್ಷನ್ ಇಲ್ಲ ಬೇರೆ. ಯಾರೂ ಇಲ್ಲ. ಯೋಚನೆ ಮಾಡಿ, ಸುತ್ತ ಯಾರೂ ಇಲ್ಲ. ಒಂದು ಮರುಭೂಮಿ ತರ, ಬರೀ ಕಲ್ಲು ಬಂಡೆ, ಬಿಸಿಲು ಬೇರೆ ಬರ್ತಾ ಇದೆ. ಯಾವುದೋ ರೋಡಲ್ಲಿ ನನಗೆ ಹೊಡೆದು ಬಿಟ್ಟು ಯಾರೋ ಹೋಗಿದ್ದಾರೆ. ನೀವು ಕೂಗಾಡ್ತಾ ಇದ್ದೀರಾ, ಹೆಲ್ಪ್ ಹೆಲ್ಪ್ ಹೆಲ್ಪ್, ಸಂಬಡಿ ಹೆಲ್ಪ್, ಯಾರಾದ್ರೂ ಸಹಾಯ ಮಾಡಿ. ನಿಮಗೆ ಬಾಯಾರಿಕೆ ಆಗ್ತಾ ಇದೆ, ನೀರು ಬೇಕು, ಆಗ್ತಾ ಇಲ್ಲ, ನಡೆಯಕ್ಕೂ ಆಗಲ್ಲ, ಜೀವನೇ ಇಲ್ಲ, ಬರೀ ಉಸಿರಾಡ್ತಾ ಇದ್ದೀರಾ. ಅದು ಕಷ್ಟಪಟ್ಟು ಉಸಿರಾಡ್ತಾ ಇದ್ದೀರಾ. ಯಾರೋ ಒಬ್ಬ ಪಾಸ್ ಆಗ್ತಾನೆ, ಯಾರೋ ಆಗಿರ್ಬೋದು, ನಿಮ್ಮ ಮನೆಯವರೇ ಆಗಿರ್ಬೋದು, ಹೆಲ್ಪ್ ಮಾಡಲ್ಲ, ಹಂಗೆ ಹೋಗ್ತಾರೆ. ಇನ್ನೊಬ್ಬ ಯಾರೋ ಬರ್ತಾನೆ, ಹೆಲ್ಪ್ ಮಾಡಲ್ಲ, ಹಾಗೆ ಹೋಗ್ತಾರೆ. ಬಂದವರೆಲ್ಲ ಹಂಗೆ ನಿಮ್ಮನ್ನ ಗಲೀಜು, ಚೀತು, ಇವನ್ ಪಾಪಿ, ಇವನು ಗಲೀಜು, ಇವನು ಎಂತ ಪಾಪಿ ಗೊತ್ತಾ, ಏನೆಲ್ಲ ಪಾಪ ಮಾಡಿದನ್ ಗೊತ್ತಾ, ಇವನ್ ಗೊತ್ತಿಲ್ವಾ, ಅಯ್ಯೋ ಅವನ ಜೊತೆ ಹಂಗೆ ಹಿಂಗೆ, ಅವನ್ ಗೊತ್ತಿಲ್ವ, ಅವನ್ ಎಷ್ಟು ನಮಗೆ ಗೊತ್ತಿಲ್ವಾ ಅಂತ ಜನರು ಮಾತಾಡ್ಕೊಂಡಿರ್ಬೋದು, ಚುಚ್ಚು ಮಾತುಗಳು. ಆದ್ರೆ ನಿಮ್ ಸಹಾಯಕ್ಕೆ ಯಾರು ಬರ್ತಾ ಇಲ್ಲ. ಕೊನೆಯದಾಗಿ ಒಬ್ರು ಬರ್ತಾರೆ, ಯೇಸು ಸ್ವಾಮಿ ಸ್ವರ್ಗದಿಂದ ಇಳಿದು ಬರ್ತಾರೆ ನನಗೋಸ್ಕರ. ಈಗ ಯೋಚನೆ ಮಾಡಿ, ಯೇಸು ನಿಮ್ಮನ್ನ ನೋಡ್ತಾರೆ. ಅಲ್ಲಿ ಹೇಳಿದ್ರೆ ಅವ್ರು ಅಲ್ಲಿ ಹೇಳಿದಾಗೆ ಆತನನ್ನು ನೋಡಿ ಕನಿಕರ ಪಟ್ಟ. ಯೇಸುವಿನ ಹೃದಯನ ಗಮನಿಸಿ ನೋಡಿ, ಅಲ್ಲಿ ಬಂದವರು ಒಬ್ರಲ್ಲೂ ಕೂಡ ಕನಿಕರವಿರಲಿಲ್ಲ, ಯಾರು ಕೂಡ ಕನಿಕರ ಪಟ್ಟಿಲ್ಲ, ಆಯ್ತಾ? ಆದ್ರೆ ಯೇಸು ಸ್ವಾಮಿ ನೋಡುವಾಗ ಕನಿಕರ ಪಟ್ಟರು. ಲಾಜರನ ಸ್ಮಶಾನದ ಮುಂದೆ ನಿಂತು ಯೇಸು ಕನಿಕರದಿಂದ ಅಳ್ತಾರೆ. ಅದೇ ಅಳು ನನ್ನನ್ನು ನೋಡಿ ಯೇಸು ಸ್ವಾಮಿ ಅಳ್ತಾರೆ. ಥಿಂಕ್ ಮಾಡಿ, ಯೇಸು ನಿಮ್ಮನ್ನ ಗಮನಿಸ್ತಾ ಇದ್ದಾರೆ. 2-3 ಜನ ಬಿಟ್ಟೋದ್ರು. ನಿಮಗೆ ಗೊತ್ತಾಯ್ತು, ಇನ್ಯಾರು ಹೆಲ್ಪ್ ಮಾಡಲ್ಲ, ಇನ್ ಸಾಯೋದೇ ಗತಿ ಅಂತ ನೀವು ಸುಮ್ಮನೆ ಬಿದ್ದು ಉಸಿರಾಡ್ತಾ ಇದ್ದೀರಿ. ಇನ್ ಸತ್ರೆ ಸಾಯಲಿ, ಇನ್ಯಾರು ಬರಲ್ಲ ಅಂತ ನೀವೀಗ ಹೆಲ್ಪ್ ಕೇಳ್ತಾ ಇಲ್ಲ, ಯಾಕಂದ್ರೆ ನಿಮ್ಗೆ ಯಾರ ಮೇಲೂ ವಿಶ್ವಾಸ ಇಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ಗಮನಿಸಿದ್ ಮಾತ್ರ ಅಲ್ಲ, ನಿಮ್ಮನ್ನ ನೋಡಿದ್ದೆ ಓಡಿ ಬರ್ತಾರೆ. ಅವ್ರು ನಿಂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿಲ್ಲ. ಅವ್ರಿಗೇನೋ ಕೆಲಸ ಇತ್ತು ಅನ್ಸುತ್ತೆ, ಅದನ್ನ ಯೋಚನೆ ಮಾಡಿಲ್ಲ. ಎಲ್ಲ ಬಿಟ್ಟು ಅವ್ರು ಎಲ್ಲ ಅಲ್ಲಿ ಸೈಡಿಗೆ ಹಾಕಿ ಓಡಿ ಬಂದ್ರು ನನಗೋಸ್ಕರ ಪ್ರಾಣ ಕೊಟ್ರು. ಥಿಂಕ್ ಮಾಡಿ, ಅದೇ ರೋಮ 5:6 ಅದೇ ಅಲ್ವಾ ಹೇಳೋದು, ನಾನು ಪಾಪದಲ್ಲಿ ದುರ್ಬಲನಾಗಿದ್ದಾಗ ನಿಯಮಿತ ಕಾಲದಲ್ಲಿ ಯೇಸು ಕ್ರಿಸ್ತರು ನನಗೋಸ್ಕರ ಪ್ರಾಣ ಕೊಟ್ರು. ಇಲ್ಲಿ ಈ ಮನುಷ್ಯ, ಅವನು ಯಾರ್ದೋ ದರೋಡೆಯಿಂದ ಅವನು ಪೂರ್ಣವಾಗಿ ಏನಾಗಿದ್ದ, ದುರ್ಬಲನಾಗಿದ್ದ, ಸಾವಿನ ದವಡೆಗೆ ಸಿಕ್ಕಿಕೊಂಡಿದ್ದ. ಆದ್ರೆ ನನಗೋಸ್ಕರ ಯೇಸು ಸ್ವಾಮಿ ಪ್ರಾಣ ಕೊಟ್ಟು ನನ್ನನ್ನ ಮೇಲೆತ್ತಿದ್ರು. ಅಲ್ಲಿ ಹೇಳ್ತಾರೆ, ಆತನಿಗೆ ಎಣ್ಣೆ ಹಚ್ಚಿ, ಆತನಿಗೆ ಆ ದ್ರಾಕ್ಷಾರಸ ರಸವನ್ನು ಹಚ್ಚಿ ಕಳಿಸ್ತಾರೆ. ನಮಗೆ ಗೊತ್ತು, ದ್ರಾಕ್ಷಾರಸ ಯೇಸು ಸ್ವಾಮಿ ಅವರ ರಕ್ತಕ್ಕೆ ಹೋಲಿಸ್ತಾರೆ. ಅವರ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಿದ್ರು. ಅವರ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಿದ್ರು ಪ್ರತಿಯೊಬ್ಬರನ್ನ. ಅವರ ಪವಿತ್ರಾತ್ಮರನ್ನ ಕೊಟ್ಟರು. ನೋಡಿ, ನಮಗೆ ಯಾವುದೇ ಹೋಪ್ ಇರಲಿಲ್ಲ, ನಾವು ಸಾಯೋ ಒಂದು ಸಾವಿನಲ್ಲಿ ಸಿಕ್ಕಾಕೊಂಡಿದ್ರೆ, ನಮಗೆ ಮುಗೀತು, ಒಂದು ಹೋಪ್ಲೆಸ್ ಕಂಡೀಷನ್ ಇದ್ದಾಗ ಯಾರೋ ಒಬ್ರು ಬಂದು ನನಗೋಸ್ಕರ ಪ್ರಾಣ ಕೊಟ್ಟು ನನ್ನನ್ನು ಮೇಲೆತ್ತಿದ್ರು. ಅದೇ ಯೇಸು ಸ್ವಾಮಿ ಮಾಡಿದಂತ ತ್ಯಾಗ. ರೋಮ 5:6 ಓದೋದಾದ್ರೆ, ನಾವು ಪಾಪದಿಂದ ದುರ್ಬಲರಾಗಿದ್ದಾಗ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ನನಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು. ನೀತಿವಂತನಿಗಾಗಿ ಒಬ್ಬನು ತನ್ನ ಪ್ರಾಣ ಕೊಡುವುದು ವಿರಳ, ಸತ್ಪುರುಷನಿಗಾಗಿ ಒಬ್ಬನು ತನ್ನ ಪ್ರಾಣವನ್ನು ಕೊಟ್ಟನು. ಆದರೆ
ನಾನಿನ್ನು ಪಾಪಿಯಾಗಿರುವಾಗಲೇ, ಅಂದ್ರೆ ಆ ಸಾವಿನ ಒಂದು ಅವಸ್ಥೆಯಲ್ಲಿ ಇರುವಾಗಲೇ ನನಗೋಸ್ಕರ ಕ್ರಿಸ್ತ ಯೇಸು ಪ್ರಾಣತ್ಯಾಗ ಮಾಡಿದರು. ಇದರಿಂದ ನನ್ನ ಮೇಲೆ ದೇವರಿಗಿರುವ ಪ್ರೀತಿ ಎಂಥದೆಂದು ವ್ಯಕ್ತವಾಗುತ್ತದೆ. ಕ್ರಿಸ್ತ ಯೇಸುವಿನ ರಕ್ತಧಾರೆಯಿಂದ ನಾನೀಗ ದೇವರೊಡನೆ ಸತ್ಸಂಬಂಧದಲ್ಲಿದ್ದೇನೆ. ಎಂಥ ಒಂದು ಸೌಭಾಗ್ಯ ಅಲ್ವಾ, ಎಂಥ ಒಂದು ಸೌಭಾಗ್ಯ ಅಲ್ವಾ. ಆದ್ರಿಂದ ನಾವೆಲ್ಲರೂ ಎದ್ದು ನಿಲ್ಲೋಣ, ಇದನ್ನೇ ಧ್ಯಾನ ಮಾಡೋಣ. ನಮ್ಮ ಮೈಂಡಲ್ಲಿ ಇದೇ ಇರಲಿ, ಇಷ್ಟೇ ಇರಲಿ, ಇದನ್ನ ಧ್ಯಾನ ಮಾಡ್ತಾ ಇರಿ. ಯೇಸು ಸ್ವಾಮಿ ಆ ರಸ್ತೆಯಲ್ಲಿ ಬರ್ತಾ ನನ್ನನ್ನು ಮೇಲೆತ್ತಿದ್ರು. ಅಲ್ಲಿ ಏನ್ ಹೇಳ್ತಾರೆ, ಅವ್ನು ಹೋಗ್ಬಿಟ್ಟು ಇನ್ನೊಬ್ಬನ ಮನೆಗೆ ಇಡ್ತಾರೆ. ಅಲ್ಲಿ ಅವನಿಗೆ ಹೇಳ್ತಾರೆ, ಇವನ್ನ ನೋಡ್ಕೊ, ನಾನು ಬರೋ ತನಕ ಇವನ್ನ ನೋಡ್ಕೊ, ಏನೇ ಹೆಚ್ಚು ವೆಚ್ಚ ಏನೇ ಆದ್ರೂ ನಾನು ಬಂದು ವಾಪಸ್ ತೀರಿಸ್ತೀನಿ. ಪವಿತ್ರಾತ್ಮರಿಗೆ ಹೇಳಿರೋದು, ಪವಿತ್ರಾತ್ಮ ನಮ್ಮನ್ನು ಸಹಾಯಕರ ಕೊಟ್ಟಿದ್ದಾರೆ. ಯೇಸ್ವಾಮಿ ಕೊನೆ ಅಲ್ಲಿ ಏನಂದ್ರೆ ಯೇಸ್ವಾಮಿ ಮತ್ತೆ ಬರ್ತಾರ ಅಂತಾನು ಗೊತ್ತಾಗುತ್ತೆ. ಹಾಗಾದ್ರೆ ನನ್ನ ರಕ್ಷಕ ಕೇವಲ ನನಗೋಸ್ಕರ ಸತ್ತು ಬಂದು ಹೋಗಿದ್ ಮಾತ್ರ ಅಲ್ಲ, ನನ್ನ ಜೊತೆಗೆ ಯಾವಾಗ್ಲೂ ಇದ್ದಾರೆ. ನನ್ನ ಮೇಲೆ ಅಷ್ಟು ಕನಿಕರ ಇದೆ ಅವರಿಗೆ. ಆದ್ರಿಂದ ನಾವು ಆ ಯೇಸು ಈಗಲೂ ಇದ್ದಾರೆ, ಇಲ್ಲೇ ಇದ್ದಾರೆ, ನಮ್ಮೆಲ್ಲರನ್ನ ಗಮನಿಸ್ತಾ ಇದ್ದಾರೆ. ನಾವು ಅವರನ್ನು ನೋಡೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಮನಪೂರ್ವಕವಾಗಿ ದೇವರಿಗೆ ನಾವು ಆರಾಧನೆ ಹೇಳೋಣ, ಅವರಿಗೆ ಥ್ಯಾಂಕ್ಸ್ ಹೇಳೋಣ. ನಾವು ಪ್ರತ್ಯೇಕವಾಗಿ, ನಾವು ವೈಯಕ್ತಿಕವಾಗಿ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳೋಣ. ನಾವು ಹೇಳೋಣ, ನಮ್ಮ ಹೃದಯದಿಂದ ಅವರಿಗೆ ಥ್ಯಾಂಕ್ಸ್ ಹೇಳೋಣ. ಯಾಕಂದರೆ ನಾನು ಸಾವಿನ ಆ ಒಂದು ದವಡೆಗೆ ಸಿಲುಕಿಕೊಂಡಿದ್ದೆ. ನನಗೆ ಯಾವುದೇ ಯೋಗ್ಯತೆ ಇರಲಿಲ್ಲ, ಯಾವುದೇ ಯೋಗ್ಯತೆ ನನಗಿರಲಿಲ್ಲ. ಒಂದು ವೇಳೆ ಯೇಸ್ವಾಮಿ ಬಂದಿಲ್ಲ ಅಂದಿದ್ರೆ ನಮ್ಮ ಅವಸ್ಥೆ ಏನಾಗಿರ್ತಾ ಇತ್ತು? ಒಂದು ವೇಳೆ ಯೇಸ್ವಾಮಿ ಬಂದಿಲ್ಲ ಅಂದಿದ್ರೆ, ನನ್ನನ್ನು ಯೇಸ್ವಾಮಿ ನೋಡಿಲ್ಲ ಅಂದಿದ್ರೆ, ನನ್ನ ಮೇಲೆ ಕನಿಕರ ತೋರಿಸಿಲ್ಲ ಅಂದಿದ್ರೆ, ನಾನು ನಿಜವಾಗ್ಲೂ ಸಂಪೂರ್ಣವಾಗಿ ಅಲ್ಲೇ ಸತ್ತೋಗ್ತಾ ಇದ್ದೆ. ಅಲ್ಲೇ ನನ್ನ ದೇಹ ಕೊಳ್ತೋಗ್ತಾ ಇತ್ತು, ಅಲ್ಲೇ ನಾನು ಮೂಳೆ ಆಗ್ತಾ ಇದ್ದೆ, ಅಲ್ಲೇ ನನಗೆ ಹುಳಗಳು ಬಂದು ನಾನು ತಿಂದೋಗ್ತಾ ಇದ್ದು. ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ ನಾನು ಎಲ್ಲಿಂದ ಬಂದಿದ್ದು, ಎಲ್ಲಿಗೆ ಹೋಗಿದ್ದು, ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ. ನೋಡಿ ಎಂಥ ಒಂದು ಸೌಭಾಗ್ಯ. ಇವತ್ತು ಯೇಸ್ವಾಮಿ ಬಂದು ನನಗೋಸ್ಕರ ಪ್ರಾಣ ಕೊಟ್ಟಿದ್ದಕ್ಕೇನೆ ಇವತ್ತು ನಾವು ಜೀವಂತವಾಗಿ ಇಲ್ಲಿದ್ದೀವಿ. ನಾವು ಅದಕ್ಕಾಗಿ ಜೀವಂತವಾಗಿದ್ದೀವಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ವಂದನೆ, 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 ಆರಾಧನೆ, ಮಹಿಮೆ. ಥ್ಯಾಂಕ್ ಯು ಫಾದರ್. ಯೇಸು ಒಳ್ಳೆಯ ದೇವರು ನೀವೇ, ನನ್ನ ಪ್ರೀತಿಸಿದ ಯೇಸುವೇ. ಒಳ್ಳೆಯ ದೇವರು ನೀವೇ, ನನ್ನ ಪ್ರೀತಿಸಿದ ಯೇಸುವೇ. ನನಗಾಗಿ ನಿನ್ ಜೀವವ ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ. ನನಗಾಗಿ ನಿನ್ ಜೀವವ ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ. ಒಳ್ಳೆಯ ದೇವರು ನೀವೇ, ನನ್ನ ಪ್ರೀತಿಸಿದ ಯೇಸುವೇ. ಒಳ್ಳೆಯ ದೇವರು ನೀವೇ, ನನ್ನ ಪ್ರೀತಿಸಿದ ಯೇಸುವೇ. ನನಗಾಗಿ ನಿನ್ ಜೀವವ ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ. ನನಗಾಗಿ ನಿನ್ ಜೀವವ ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ. ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ. ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ. ನನ್ನ ಪಾಪದಿಂದ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ. ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ. ಪ್ರೀತಿ ಮಾಡುವೆನು
ನಿನ್ನ ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು, Thank you, ನಿನ್ನ ಪ್ರೀತಿ ಮಾಡುವೆನು, ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು, ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ಧ್ಯಾನ ಮಾಡೋಣ ಮತ್ತೆ. ಅದೇ ಒಂದು ಸಿಚುವೇಶನ್, ಅದೇ ಒಂದು ಸಿನಾರಿಯೋ. ನಾವು ಪಾಪದಲ್ಲಿ ದುರ್ಬಲರಾಗಿದ್ವಿ. ಒಂದು ವೇಳೆ ನಾವು ಪಾಪದಿಂದ ಸತ್ತು ಹೋಗಿದ್ದಿದ್ರೆ ನಾವು ಖಂಡಿತ ನಿತ್ಯ ಮರಣಕ್ಕೆ ನಾವು ಹೋಗ್ಬೇಕಾಗಿತ್ತು. ಒಂದು ವೇಳೆ ಯೇಸು ಸ್ವಾಮಿ ಬಂದಿಲ್ಲ ಅಂದಿದ್ರೆ ನಾವು ಧರ್ಮಶಾಸ್ತ್ರದ ಪಾಲನೆಗೆ ಒಳಗಾಗಿದ್ವಿ. ನಾವು ಧರ್ಮಶಾಸ್ತ್ರ ಪಾಲಿಸ್ತಾ ಇರಬೇಕಾದ್ರೆ ನಮ್ಮ ಕೈಲಿ ಯಾರಿಗೂ ಧರ್ಮಶಾಸ್ತ್ರನ ಪಾಲಿಸೋಕೆ ಆಗ್ತಾ ಇರಲಿಲ್ಲ. ದೇವರಿಗೆ ಇಷ್ಟವಾದ ಬದುಕು ನಮ್ಮ ಕೈಲಿ ಜೀವಿಸೋಕೆ ಆಗ್ತಾ ಇರಲಿಲ್ಲ. ನಾವು ಪಾಪಿಗಳೇ ಆಗ್ತಾ ಇದ್ವಿ. ಹಾಗೆ ನಾವು ಒಂದಿನ ಸತ್ತು ನಾವು ನಿತ್ಯ ಮರಣಕ್ಕೆ ಹೋಗ್ಬೇಕಾಗ್ತಾ ಇತ್ತು. ಇಮ್ಯಾಜಿನ್ ಮಾಡಿ, ಇವತ್ತು ನಾವು ಸುಖವಾಗಿದ್ದೀವಿ, ನಾವು ಸಂತೋಷವಾಗಿದ್ದೀವಿ, ನಾವು ಪ್ರಾರ್ಥನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೀವಿ, ದೇವರ ವಾಕ್ಯವನ್ನು ಬೋಧಿಸ್ತೀವಿ, ವೆಬೆಕ್ಸ್ ಜಾಯ್ನ್ ಆಗ್ತೀವಿ, ಎಲ್ಲ ರಿಟ್ರೀಟ್ಸ್ಗಳಿಗೆಲ್ಲ ನಾವು ಹೋಗ್ತಾ ಇದ್ದೀವಿ. ಒಂದು ವೇಳೆ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಬರಲಿಲ್ಲ ಅಂದಿದ್ರೆ ನೀವು ಯೋಚನೆ ಮಾಡಿ, ನೀವು ಯಾವ ಪ್ರಾರ್ಥನೆಗೆ ಹೋಗ್ತಾ ಇದ್ರಿ, ಎಲ್ಲಿಗೆ ಹೋಗ್ತಾ ಇದ್ರಿ, ಏನು ಮಾಡ್ತಾ ಇದ್ರಿ? ಏನೂ ಮಾಡೋಕೆ ಆಗ್ತಾ ಇರಲಿಲ್ಲ ನಮ್ಮ ಕೈಲಿ. ನಮಗೆ ದೇವ್ರ ಪ್ರೀತಿ ಅನುಭವನೇ ಆಗ್ತಾ ಇರಲಿಲ್ಲ. ಇವತ್ತು ನಮಗೇನು ಅನುಭವ ಆಗ್ತಾ ಇದೆ? ಇವತ್ತು ನಮಗೆ ಪಾಪದಿಂದ ಪಾಪವನ್ನು ಜಯಿಸೋಕ್ಕಾಗ್ತಾ ಇದೆ, ದೇವ್ರ ವಾಕ್ಯ ಅರ್ಥ ಆಗ್ತಾ ಇದೆ, ಎಲ್ಲ ಯೇಸು ಸ್ವಾಮಿ ಬಂದಿದ್ದರಿಂದ. ಯೇಸು ಸ್ವಾಮಿ ಬಂದಿಲ್ಲ ಅಂದರೆ ನಮ್ಮ ಅವಸ್ಥೆ ಏನು? ಒಂದು ವೇಳೆ ಪವಿತ್ರಾತ್ಮರು ಇಲ್ಲ ಅಂದರೆ ನಮ್ಮ ಅವಸ್ಥೆ ಏನು? ಪವಿತ್ರಾತ್ಮರು ಇಲ್ಲ ಅಂದರೆ ನಾವು ಏನು ಮಾಡಬೇಕಾಗ್ತಾ ಇತ್ತು? ಎಷ್ಟೊಂದು ಪ್ರೀತಿ ಅಲ್ವಾ ದೇವ್ರು ನಮ್ಮ ಮೇಲೆ, ಎಷ್ಟೊಂದು ಪ್ರೀತಿ ಮಾಡಿದಾರಲ್ವಾ ದೇವರಿಗೆ. ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳಬೇಕು ನಾವು. ಯೋಚನೆ ಮಾಡಿ, ಧ್ಯಾನ ಮಾಡಿ. ಅಯ್ಯೋ, ಯೇಸು ಒಂದು ವೇಳೆ ಇಲ್ಲ ಅಂದಿದ್ರೆ ಯೇಸುವಿನ ಮಹತ್ವ ಎಷ್ಟು ನೋಡಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ದೇವರೆಲ್ಲಾದ್ರೂ ಯೇಸುವನ್ನ ಕಳಿಸಿಕೊಟ್ಟಿಲ್ಲ ಅಂದಿದ್ರೆ ಆ ಯೋಚನೆ ಮಾಡೋಕ್ಕಾಗಲ್ಲ ಆ ಜೀವನ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಮಗೆ ಇದು ಪ್ರಕಟವಾಗಬೇಕು. ನಾವು ಪ್ರಾರ್ಥಿಸೋಣ, ಪ್ರಾರ್ಥಿಸ್ತಲೇ ಇರೋಣ, ಆರಾಧಿಸ್ತಾ ಇರೋಣ, ಪ್ರಾರ್ಥಿಸ್ತಲೇ ಇರೋಣ, ಆರಾಧಿಸ್ತಾ ಇರೋಣ. ನಮ್ಮ ಪ್ರಯತ್ನದಿಂದ ನಾವು ಏನು ಮಾಡೋದು ಬೇಡ. ನಮ್ಮ ಪ್ರಯತ್ನದಿಂದ ನಾವು ಪ್ರಾರ್ಥನೆ ಮಾಡೋಕ್ಕೂ ಆಗೋದಿಲ್ಲ, ನಮ್ಮ ಪ್ರಯತ್ನದಿಂದ ನಾವು ದೇವರಿಗೆ ಆರಾಧನೆ ಮಾಡೋಕ್ಕೂ ಆಗೋದಿಲ್ಲ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರೇ ಸಹಾಯ ಮಾಡಿಯಪ್ಪ. ಅಪ್ಪ, ನಿಮ್ಮನ್ನು ಆರಾಧಿಸಲು ಸಹಾಯ ಮಾಡಿಯಪ್ಪ. ಅಪ್ಪ, ನೀವು ಎಷ್ಟು ಒಳ್ಳೆಯವರಪ್ಪ. ನಿನ್ನ ಪ್ರೀತಿ ಹೇಗೆ ಹೇಳೋದಪ್ಪ? ಅಪ್ಪ, ಒಂದು ವೇಳೆ ಯೇಸುವನ್ನು ನೀವು ಕಳಿಸಿ ಕೊಟ್ಟಿಲ್ಲ ಅಂತಿದ್ರಪ್ಪ, ನಾನು ಎಂದೋ ನಾಶವಾಗಿ ಹೋಗ್ತಾ ಇದ್ದೆ ಅಪ್ಪ. ಅಪ್ಪ, ನಿಮ್ಮನ್ನು ಅರಿತುಕೊಳ್ಳೋಕೆ ನಮಗೆ ಯಾವಾಗಲೂ ಆಗ್ತಾ ಇಲ್ಲಪ್ಪ. ಆದ್ರೆ ಅಪ್ಪ, ನಿಮ್ಮ ಸ್ವಂತ ಮಗನನ್ನು ಕಳಿಸಿಕೊಟ್ಟು ಅಪ್ಪ, ನನಗಾಗಿ ನಮಗಾಗಿ ಅಪ್ಪ, ನಿಮ್ಮ ಸ್ವಂತ ಮಗನನ್ನು ಅಪ್ಪ, ಪಾಪಿಯಾದ ನನ್ನನ್ನಪ್ಪ, ನನ್ನನ್ನಪ್ಪ ರಕ್ಷಿಸಲು ಅಪ್ಪ ನೀವಪ್ಪ ನಿಮ್ಮ ಮಗನನ್ನು ಕಳಿಸಿಕೊಟ್ರಿ ಅಪ್ಪ. ಅದಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮ ಶುಭ ಸಂದೇಶಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮ ಶುಭ ಸಂದೇಶವನ್ನು ತೆಂದುಕೊಂಡ ಪ್ರತಿಯೊಬ್ಬ ಸೇವಕರಿಗಾಗಿ ಸ್ತೋತ್ರ ಅಪ್ಪ. ನಿಮ್ಮ ಶುಭ ಸಂದೇಶಕ್ಕಾಗಿ ಪ್ರಾಣ ಕೊಟ್ಟಿರುವಂತ ಪ್ರತಿಯೊಂದು ದೇವ ಸೇವಕರಿಗಾಗಿ ಸ್ತೋತ್ರ ಅಪ್ಪ. ನಿಮ್ಮ ಅಪೊಸ್ತಲರಿಗಾಗಿ ಸ್ತೋತ್ರ ಅಪ್ಪ. ನಿಮ್ಮ ಶಿಷ್ಯರಿಗಾಗಿ ಸ್ತೋತ್ರ ಅಪ್ಪ. ಎಲ್ಲಾ ಸಂತ ಭಕ್ತರಿಗಾಗಿ ಸ್ತೋತ್ರ ಅಪ್ಪ. ಈ ಒಂದು ದೇವರ ವಾಕ್ಯಕ್ಕಾಗಿ ಸ್ತೋತ್ರ ಅಪ್ಪ. ದೇವರ ವಾಕ್ಯವನ್ನು ಅಪ್ಪ ಇವತ್ತು ಯಾರೆಲ್ಲ ಸಾರ್ಥ ಇದ್ದಾರೋ ಅವರೆಲ್ಲರಿಗಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಪವಿತ್ರಾತ್ಮರಿಗಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಕಷ್ಟದ ದಿನಗಳಲ್ಲಿ ನೀನು ನನ್ನ ಕೈ ಬಿಡದೆ ಕಾಪಾಡಿದೆ. ಕಷ್ಟದ ದಿನಗಳಲ್ಲಿ ನೀನು ನನ್ನ ಕೈ ಬಿಡದೆ ಕಾಪಾಡಿದೆ. ಆತಂಕ ಎದುರಾಗಿ ಬರಲು ನನ್ನ ಜೊತೆಗಿದ್ದು ಬಲಪಡಿಸಿದೆ. ಆತಂಕ ಎದುರಾಗಿ ಬರಲು
ನನ್ನ ಜೊತೆಗಿದ್ದು ಬಲಪಡಿಸಿದೆ. ನಾ ದುಃಖಿಸಿದ ದಿನಗಳೆಲ್ಲ ನನ್ನ ಅಪ್ಪಿಕೊಂಡು ಸಂತೈಸಿದೆ. ನಾ ದುಃಖಿಸಿದ ದಿನಗಳೆಲ್ಲ ನನ್ನ ಅಪ್ಪಿಕೊಂಡು ಸಂತೈಸಿದೆ. ಆ ಒಂದು ಲೈನ್ ಧ್ಯಾನ ಮಾಡಿ, ನಾವು ದುಃಖಿಸಿದ ದಿನಗಳೆಲ್ಲ ದೇವರು ನಮ್ಮನ್ನ ಅಪ್ಪಿಕೊಂಡು ಸಂತೈಸಿದ್ದಾರೆ. ಎಷ್ಟೋ ಬಾರಿ ಪಾಪದ ನಿಮಿತ್ತ, ಈ ಲೋಕದ ನಿಮಿತ್ತ, ಈ ಶರೀರದ ಸ್ವಭಾವದ ನಿಮಿತ್ತ ಎಷ್ಟೋ ಬಾರಿ ನಾವು ಹಿಂಸೆಗೆ ಒಳಗಾಗಿದ್ವಿ. ಯೇಸು ಕ್ರಿಸ್ತರ ಕುರಿತಾಗಿ, ಯೇಸು ಕ್ರಿಸ್ತರ ನಾಮದ ಮಹಿಮೆಗಾಗಿ ಎಷ್ಟೋ ಬಾರಿ ನಾವು ಎಷ್ಟೋ ಒಂದು ನೋವುಗಳನ್ನು ಅನುಭವಿಸಿದ್ದೀವಿ. ಆದರೆ ಆ ಸಮಯದಲ್ಲೆಲ್ಲ ನಮ್ಮನ್ನು ಸಂತೈಸಿದ್ದು ದೇವರು. ಓಶೆಯ ಗ್ರಂಥದಲ್ಲಿ ಹೇಳಿದಾಗೆ, ಆಕೆಯನ್ನು ಬೆಂಗಾಡಿಗೆ ಕರೆದುಕೊಂಡು ಹೋಗಿ ನಾನು ಸಂತೈಸ್ತೀನಿ. ಎಷ್ಟೋ ಬಾರಿ ನಾವು ಪಾಪದಲ್ಲಿ ಬಿದ್ದು ನಾವು ದೇವರಿಂದ ದೂರ ಹೋದಾಗ, ಅದೊಂದು ಮಗನಾಗಿ ಎಷ್ಟೋ ಬಾರಿ ದೇವರಿಂದ ದೂರ ಹೋದಾಗ ನಮ್ಮನ್ನು ಹುಡ್ಕೊಂಡು ಬಂದಿದ್ದು ದೇವರಲ್ವಾ? ಎಷ್ಟೋ ಬಾರಿ ದೇವ್ರು ನಮ್ಮನ್ನು ಹುಡ್ಕೊಂಡು ಬಂದಿದ್ದಾರಲ್ವ? ದೇವ್ರು ಎಷ್ಟು ಹಂಬಲಾಗಿ ಬಂದಿದ್ದಾರಲ್ವಾ? ದೇವರು ಎಲ್ಲವನ್ನ ಬಿಟ್ಟು ನನ್ನನ್ನು ಹುಡ್ಕೊಂಡು ಬಂದಿದ್ದಾರಲ್ವಾ? ನಾನು ಎಷ್ಟು ಬಾರಿ ದೇವರಿಗೆ ನೋವು ಮಾಡಿದ್ದೇನಲ್ವಾ? ಆದ್ರೂ ದೇವರು ಬಂದು ನನ್ನ ಅಪ್ಕೊಂಡಿದ್ದಾರಲ್ವಾ? ಹೇಗೆ ದುಂದುಗಾರ ಮಗನ ಅಪ್ಪ ಅವನನ್ನು ಅಪ್ಕೊಂಡು ಮುತ್ತನಿಟ್ಟಾಗೆ ದೇವರು ಎಷ್ಟೋ ಬಾರಿ ಬಂದು ನಮಗೆ ಮುತ್ತು ಕೊಟ್ಟು, ಮಗ ನನಗೆ ನೀನು ಬೇಕು, ಮಗಳೇ ನನಗೆ ನೀನು ಬೇಕು ಅಂತ ಎಷ್ಟೋ ಬಾರಿ ನಮಗೆ ವಾಪಸ್ ಕರ್ಕೊಂಡು ಹೋಗಿದಾರಲ್ವಾ? ಎಷ್ಟೋ ಬಾರಿ ನಮಗೆ ರಕ್ಷಣೆ ದಾರಿಗೆ ಮತ್ತೆ ಕರ್ಕೊಂಡು ಹೋಗಿದಾರಲ್ವಾ? ನೋಡಿ, ಪವಿತ್ರಾತ್ಮರು ಎಷ್ಟು ಬಾರಿ ದಿನ ಪ್ರತಿ ಸಮಯದಲ್ಲೂ ಪವಿತ್ರಾತ್ಮರು ಎಷ್ಟು ಸಮಯ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾರೆ. ಆದ್ರೆ ನಾವು ಅದಕ್ಕೋಸ್ಕರ ಯಾವತ್ತೂ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳೋದಿಲ್ಲ. ನಮಗೆ ಅದು ನೆನಪೇ ಇಲ್ಲ. ನಾವು ಯೋಚಿಸೋಣ, ನಾವು ಎಕ್ಸ್ಪೀರಿಯನ್ಸ್ ಮಾಡಿದೀವಿ, ಅದನ್ನೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿ ದೇವರಿಗೆ ಥ್ಯಾಂಕ್ಸ್ ಹೇಳೋಣ. ಥಿಂಕ್ ಮಾಡೋಣ, ಎಷ್ಟು ಬಾರಿ ನಮಗೆ ಇದು ಮಿನಿಸ್ಟ್ರಿ ಬೇಡ, ನಮಗೆ ಇದು ಬೇಡ, ಪ್ರೇಯರ್ ಬೇಡ, ಏನು ಬೇಡ, ದೇವ್ರ ವಾಕ್ಯ ಬೇಡ, ಅವರು ಬೇಡ, ಇವ್ರು ಬೇಡ, ಏನು ಬೇಡ ಅಂತ ಎಷ್ಟೋ ಬಾರಿ ನಾವು ಹೋಗಿದ್ದುಂಟು. ಸಾಕಾಯ್ತು ಈ ಜೀವನ. ಆದ್ರೆ ಮತ್ತೆ ನಾವು ಬಂದಿದ್ದೀವಿ. ಅದು ದೇವರು ನಮ್ಮನ್ನ ಕರ್ಕೊಂಡು ಬಂದಿರೋದು. ದೇವರ ಕೈ, ದೇವರ ಪವಿತ್ರಾತ್ಮರು ನಮ್ಮನ್ನು ಮತ್ತೆ ಕರ್ಕೊಂಡು ಬಂದಿದ್ದಾರೆ. ಎಷ್ಟು ಒಳ್ಳೆಯವರಲ್ವಾ? ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ಎಷ್ಟೊಂದು ಅಪ್ಪ ನನ್ನ ರಕ್ಷಣೆ ಕುರಿತಾಗಿ ಎಷ್ಟೊಂದು ಕಾಳಜಿ ಅಪ್ಪ, ಎಷ್ಟೊಂದು ಪ್ರೀತಿ ಅಪ್ಪ ನಿಮಗೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಕಷ್ಟದ ದಿನಗಳಲ್ಲಿ ನೀನು ನನ್ನ ಕೈ ಬಿಡದೆ ಕಾಪಾಡಿದೆ. ಕಷ್ಟದ ದಿನಗಳಲ್ಲಿ ನೀನು ನನ್ನ ಕೈ ಬಿಡದೆ ಕಾಪಾಡಿದೆ. ಆತಂಕ ಎದುರಾಗಿ ಬರಲು ನನ್ನ ಜೊತೆಗಿದ್ದು ಬಲಪಡಿಸಿದೆ. ಆತಂಕ ಎದುರಾಗಿ ಬರಲು ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಬಲಪಡಿಸಿದೆ. ನಾ ದುಃಖಿಸಿದ ದಿನಗಳೆಲ್ಲ ನನ್ನ ಅಪ್ಪಿಕೊಂಡು ಸಂತೈಸಿದೆ. ನಾ ದುಃಖಿಸಿದ ದಿನವೆಲ್ಲೆಲ್ಲ ಹೌ ಬ್ಯೂಟಿಫುಲ್ ಯುವರ್ ಲವ್ ಇಸ್ ಲಾರ್ಡ್. ಅಪ್ಪಿಕೊಂಡು ಸಂತೈಸಿದೆ. ನಾ ದುಃಖಿಸಿದ ದಿನಗಳೆಲ್ಲ ನನ್ನ ಅಪ್ಪಿಕೊಂಡು ಸಂತೈಸಿದೆ. ನಾ ದುಃಖಿಸಿದ ದಿನಗಳೆಲ್ಲ ನನ್ನ ಅಪ್ಪಿಕೊಂಡು ಸಂತೈಸಿದೆ. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಮಾಡುವೆನು. ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು. ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ಈ ಸಮಯದಲ್ಲಿ ನಾವು ನಿರ್ಧಾರ ಮಾಡೋಣ. ನಮ್ಮನ್ನೆಲ್ಲರನ್ನ ದೇವರು ಆರಿಸಿದ್ದಾರೆ ರಾಯಭಾರಿಗಳಾಗಿ. ನಾವೆಲ್ಲರೂ ಕ್ರಿಸ್ತ ಯೇಸುವಿನ ರಾಯಭಾರಿಗಳಾಗಿದ್ದೀವಿ, ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿದ್ದೀವಿ.
ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ ಶುಭ ಸಂದೇಶ ಸಾರಲು. ನಮಗೆ ಶುಭ ಸಂದೇಶ ಸಿಕ್ಕಿದ್ದಕ್ಕೆ ಇವತ್ತು ನಾವಿಲ್ಲಿ ನಿಂತುಕೊಂಡು ದೇವರನ್ನು ಆರಾಧಿಸ್ತಾ ಇದ್ದೇವೆ. ಅದೇ ರೀತಿ ಎಷ್ಟೋ ಜನ ಲೋಕದಲ್ಲಿದ್ದಾರೆ, ಶುಭ ಸಂದೇಶ ಇಲ್ಲ, ಅವರಿಗೆ ದೇವರು ಅಂದ್ರೆ ಯಾರಂತ ಗೊತ್ತಿಲ್ಲ. ಸೈತಾನನ ಬಂಧನಕ್ಕೆ ಸಿಲುಕಿಕೊಂಡು ಎಷ್ಟೋ ಜನ ನರಳಾಡ್ತಾ ಇದ್ದಾರೆ. ನಾವು ಕೂಡ ಒಂದು ಟೈಮಲ್ಲಿ ಅದೇ ರೀತಿ ನರಳಾಡ್ತಾ ಇದ್ವಿ. ಅದೇ ರೀತಿ ಎಷ್ಟೋ ಜನ ನರಳಾಡ್ತಾ ಇದ್ದಾರೆ. ನಮ್ಮ ಅಕ್ಕಪಕ್ಕ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಧರ್ಮ ಕೇಂದ್ರದಲ್ಲಿ ಎಷ್ಟೋ ಜನ ಇದ್ದಾರೆ. ದೇವರು ನಮ್ಮನ್ನು ಆರಿಸಿದ್ದಾರೆ ಅವರಿಗೆ ಶುಭ ಸಂದೇಶ ಕೊಡಲು. ದೇವರು ಯೇಸುಸ್ವಾಮಿ ನನ್ನ ಒಂದು ಬೆಳಕಾಗಿ ಮಾರ್ಪಡಿಸಿ ಈ ಲೋಕಕ್ಕೆ ಬೆಳಕಾಗುವಂತೆ ನನ್ನ ಇಟ್ಟೋಗಿದ್ದಾರೆ. ಪೌಲರು ಥೆಸಲೋನಿಕರು ಬರೆದ ಪತ್ರದಲ್ಲಿ ಹೇಳ್ತಾರೆ, ನೀವು ಬೆಳಕಿನ ಮಕ್ಕಳು, ಚಿಲ್ಡ್ರನ್ ಆಫ್ ಲೈಟ್. ನೀವು ಬೆಳಕಿಗೆ ಸಂಬಂಧಪಟ್ಟವರು, ನೀವು ಬೆಳಕಿಗೆ ಸೇರಿದವರು. ನಾವೆಲ್ಲರೂ ಬೆಳಕಿನ ಮಕ್ಕಳಾಗಿದ್ದೇವೆ, ನಮ್ಮಲ್ಲಿ ಬೆಳಕಿದೆ. ನಾವು ನಿರ್ಧಾರ ಮಾಡೋಣ, ನಾವು ಶುಭ ಸಂದೇಶ ಸಾರ್ತೀವಿ, ಯೇಸುಗಾಗಿ ಜೀವಿಸ್ತೀವಿ. ಈ ಒಂದೇ ಒಂದು ಜೀವಿತ ನಮಗಿರೋದು, ದೇವರಿಗಾಗಿ ನಾವು ಬದುಕೋಣ. ಒಂದು ನಿರ್ಧಾರ ಮಾಡೋಣ ಈ ಸಮಯದಲ್ಲಿ. ದೇವರೇ, ನೀನು ನನಗೆ ಅಪ್ಪ, ನಾನು ಸತ್ತು ನಾಶವಾಗಿ ಹೋಗ್ಬೇಕಿತ್ತಪ್ಪ, ಆದರೆ ನೀನು ಬಂದು ನನಗೆ ಪ್ರಾಣ ಕೊಟ್ಟು ಅಪ್ಪ, ನಿಮ್ಮ ಪವಿತ್ರ ಆತ್ಮರನ್ನು ಕೊಟ್ಟು ಅಪ್ಪ, ಇವತ್ತು ಹೊಸ ಜೀವವನ್ನು ಕೊಟ್ಟು ಅಪ್ಪ, ಆ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಬದುಕೊಂದೇ ಮಾಡಿದ್ದೀರಪ್ಪ. ಕತ್ತಲಲ್ಲಿ ಇದ್ದ ನನ್ನನ್ನಪ್ಪ ಹೇಗೆ ಅಪ್ಪ ಪ್ರಪಂಚ ಸೃಷ್ಟಿ ಮಾಡುವಾಗ ಬೆಳಕಾಗಲಿ ಎಂದು ಅಪ್ಪ, ಆ ಭೂಮಿ ನಿರಾಕಾರವಾಗಿದ್ದಾಗ ಅಪ್ಪ, ಅದಕ್ಕೆ ಒಂದು ಯಾವುದೇ ಆಕಾರವಿಲ್ಲದ ಭೂಮಿಗೆ ಅಪ್ಪ ಬೆಳಕಾಗಲಿ ಎಂದು ಆ ಭೂಮಿಯನ್ನಪ್ಪ ನೀವು ಸುಂದರವಾಗಿ ಮಾರ್ಪಡಿಸಿದ್ರು ಅಪ್ಪ. ಅದೇ ರೀತಿ ಅಪ್ಪ ಶುಭ ಸಂದೇಶದ ಬೆಳಕಿನ ಮುಖಾಂತರಪ್ಪ ಈ ನಿರಾಕಾರವಾಗಿ ಬರಡಾಗಿದ್ದ ಈ ನನ್ನ ಜೀವಿತವನ್ನಪ್ಪ ಬೆಳಕಾಗಿ ನೀವು ಮಾರ್ಪಡಿಸಿದ್ದೀರಪ್ಪ. ಇವತ್ತು ಅಪ್ಪ ನೀವು ಅಪ್ಪ ನನ್ನನ್ನು ಒಂದು ಒಂದು ಅಪ್ಪ ಸಾಕ್ಷಿಯಾಗಿ ಅಪ್ಪ ಜೀವಿಸ ನಮಗೆ ಕರೆತಂದಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಎಸ್ ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಎಲ್ಲಾ ಪಾಪಗಳನ್ನು ನೀವು ಕ್ಷಮಿಸಿದ್ದೀರಪ್ಪ. ನಿಮ್ಮ ಮುಂದೆ ಅಪ್ಪ ಯೋಗ್ಯನಾಗಿ ನಿಲ್ಲುವಂತ ಒಂದು ಯೋಗ್ಯತೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಒಂದು ಸೌಭಾಗ್ಯವನ್ನು ಕೊಟ್ಟಿದ್ದೀರಪ್ಪ ಅಪ್ಪ. ಈ ಶುಭ ಸಂದೇಶ ಪ್ರತಿಯೊಬ್ಬರಿಗೂ ಸಾರಲ್ಪಡಬೇಕಪ್ಪ. ಈ ಲೋಕದಲ್ಲಿರುವ ಪ್ರತಿಯೊಬ್ಬರಿಗೂ ಶುಭ ಸಂದೇಶ ಸಾರಲ್ಪಡಬೇಕಪ್ಪ. ನೀವು ನನ್ನಲ್ಲಿ ಇಟ್ಟಿರುವಂತ ಆ ಬೆಳಕು ಸಾರಲ್ಪಡಬೇಕಪ್ಪ. ಸಹಾಯ ಮಾಡಿ ಅಪ್ಪ. ಎಸ್ ಲಾರ್ಡ್, ನಾವು ನಿಮಗಾಗಿ ಜೀವಿಸ್ತೇವಪ್ಪ, ನಿಮಗಾಗಿ ಸಾಕ್ಷಿ ಆಗ್ತೇವಪ್ಪ. ಯೇಸುವಿಗಾಗಿ ಮಾತ್ರ ಅಪ್ಪ, ಯೇಸುವಿಗಾಗಿ ಮಾತ್ರ ಅಪ್ಪ, ನಿಮಗಾಗಿ ಮಾತ್ರ ಅಪ್ಪ. ಅಪ್ಪ ಕ್ರಿಸ್ತ ಯೇಸುವಿಗಾಗಿ ಮಾತ್ರ ಜೀವಿಸಬೇಕಪ್ಪ ಅಂತ ಒಂದು ಕೃಪೆ ಕೊಡಿ ಅಪ್ಪ. ಎಸ್ ಲಾರ್ಡ್, ಎಷ್ಟೋ ಬಾರಿ ನಾವು ಅಪ್ಪ ನಿರ್ಧಾರ ಮಾಡಿ ಅಪ್ಪ ಆ ನಿರ್ಧಾರದಿಂದ ಹಿಂದೆ ಹೋಗಿದ್ದೇವಪ್ಪ. ಅಂತ ಕ್ಷಣಗಳಿಗಾಗಿ ಕ್ಷಮೆ ಕೊಡಿಯಪ್ಪ ಅಪ್ಪ. ಹೊಸ ಕೃಪೆ, ಹೊಸ ಬಲವನ್ನು ಕೊಡಿಯಪ್ಪ. ಕ್ರಿಸ್ತ ಯೇಸುವಿಗೆ ಸಾಕ್ಷಿಯಾಗಲಪ್ಪ ಲೋಕದ ಕಟ್ಟ ಕಡೆಯವರೆಗೆ ಅಪ್ಪ ಶುಭ ಸಂದೇಶ ಸಾರಲು ಅಪ್ಪ ಒಂದು ಕೃಪೆ ಬಲವನ್ನು ತುಂಬಿಸಿ ಅಪ್ಪ. ಅಪ್ಪ ನಿಮ್ಮ ಶಿಷ್ಯರು ಪ್ರಾರ್ಥನೆ ಮಾಡಿದ್ರು, ನಮಗೆ ಶುಭ ಸಂದೇಶ ಸಾರಲು ಧೈರ್ಯ ಕೊಡಿಯೋದು. ಈ ಸಮಯದಲ್ಲಿ ಅಪ್ಪ ನಾವು ಪ್ರಾರ್ಥಿಸ್ತೇವಪ್ಪ, ಶುಭ ಸಂದೇಶ ಸಾರಲು ಧೈರ್ಯ ಕೊಡಿಯಪ್ಪ, ಧೈರ್ಯ ಕೊಡಿಯಪ್ಪ, ಧೈರ್ಯದಿಂದ ತುಂಬಿಸಿ ಅಪ್ಪ. ಪವಿತ್ರಾತ್ಮರ ಶಕ್ತಿಯಿಂದ, ಪವಿತ್ರಾತ್ಮರ ಅಭಿಷೇಕದಿಂದ ನಮ್ಮನ್ನು ತುಂಬಿಸಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಈ ಒಂದು ಜೀವಿತವ ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ಈ ಒಂದು ಜೀವಿತವ ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭ ವಾರ್ತೆ ಕೊಂಡೊಯ್ವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭ ವಾರ್ತೆ ಕೊಂಡೊಯ್ವೆನು. ಈ ಒಂದು ಜೀವಿತವ ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ಈ ಒಂದು ಜೀವಿತವ ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭ ವಾರ್ತೆ ಕೊಂಡೊಯ್ವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭ ವಾರ್ತೆ ಕೊಂಡೊಯ್ವೆನು. ಪ್ರಾಣ ಕೊಟ್ಟ ಯೇಸು ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಪ್ರಾಣ ಕೊಟ್ಟ ಯೇಸು ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ನಮ್ಮ ಹೃದಯದಿಂದ ಹೇಳೋಣ. ದೇವರು ಹೃದಯವನ್ನ ಗಮನಿಸ್ತಾ ಇದ್ದಾರೆ. ನಾವು ಸುಮ್ಮನೆ ಬಾಯಿಂದ ಹಾಡೋದು ಬೇಡ. ಯಾಕಂದ್ರೆ ನಾವು ಆಡಿದ ಒಂದೊಂದು ಮಾತಿಗೆ ನಾವು ಲೆಕ್ಕ ಕೊಡಬೇಕು.
ಆದ್ರಿಂದ ನಾವು ನಿರ್ಧಾರ ಮಾಡಿ ಹೇಳೋಣ. ನಿಜವಾಗ್ಲೂ ಒಂದು ಆಸೆಯಿಂದ ನಾವು ಹೇಳೋದಾದ್ರೆ ಖಂಡಿತವಾಗಿ ಇವತ್ತು ದೇವರು ನಮಗೆ ಬೇಕಾದಂಥ ವಚನಗಳನ್ನು ಕೊಡ್ತಾರೆ. ನಮ್ಮ ಹೃದಯವನ್ನು ನೋಡಿ ಹೃದಯಕ್ಕೆ ಬೇಕಾದಂತೆ ದೇವರು ಕೊಡ್ತಾರೆ. ನಾವು ಆಸೆ ಪಡೋಣ, ನಮಗೆ ಶುಭ ಸಂದೇಶ ಸಾರಬೇಕು, ನಿಜವಾಗ್ಲೂ ಶುಭ ಸಂದೇಶ ಸಾರಬೇಕಪ್ಪ. ಎಸ್ ಲಾರ್ಡ್, ಶುಭ ಸಂದೇಶ ಸಾರಬೇಕಪ್ಪ. ಅದು ಮಾತ್ರ ನಮ್ಮ ಉದ್ದೇಶವಾಗಿರಲಿ, ಬೇರೆ ಯಾವುದೂ ಅಲ್ಲ. ನಮ್ಮನ್ನು ಶುಭ ಸಂದೇಶ ಸಾರಲು ದೇವರು ಕರೆದಿದ್ದಾರೆ. ಯಾವಾಗ ನಾವು ಶುಭ ಸಂದೇಶ ಸಾರ್ತೀವೋ ಆಗ ದೇವರಿಗೆ ಮಹಿಮೆ ಆಗ್ತದೆ, ದೇವರಿಗೆ ಮಹಿಮೆ ಆಗ್ತದೆ. ಎಷ್ಟೋ ಮಕ್ಕಳು ದೇವರಿಗೆ ವಾಪಸ್ ಸಿಗ್ತಾರೆ. ಸ್ವರ್ಗದಲ್ಲಿ ಅನೇಕ ಮಕ್ಕಳು ಬರ್ಬೇಕಂತ ದೇವರು ಆಸೆ ಪಡ್ತಾ ಇದ್ದಾರೆ. ನನ್ನ ಮುಖಾಂತರ ದೇವರು ಕಾರ್ಯ ಮಾಡೋಕೆ ಬಯಸ್ತಾ ಇದ್ದಾರೆ. ಶುಭ ಸಂದೇಶ ಸಾರೋಕೆ ನಾವು ನಿಜವಾಗ್ಲೂ ಆಸೆ ಪಟ್ಟು ನಾವು ಹೇಳ್ತೀವಿ, ನಮಗೆ ಶಕ್ತಿ ಬೇಕು, ಬಲ ಬೇಕು. ನಮ್ಮ ಹೃದಯವನ್ನು ದೇವರು ಗಮನಿಸ್ತಾ ಇದ್ದಾರೆ. ಅಪ್ಪ, ಶುಭ ಸಂದೇಶ ಮಾತ್ರ ಸಾರ್ಬೇಕಪ್ಪ. ಎಸ್ ಲಾರ್ಡ್, ಶುಭ ಸಂದೇಶಕ್ಕೆ ವಿರುದ್ಧವಾಗಿರುವಂತಹ ಎಲ್ಲ ಕಾರ್ಯಗಳು ಲಯವಾಗಿ ಹೋಗಲಪ್ಪ. ನಮ್ಮ ಹೃದಯದಲ್ಲಿ ಅಪ್ಪ ಶುಭ ಸಂದೇಶಕ್ಕೆ ವಿರುದ್ಧವಾಗಿರುವಂತಹ ಎಲ್ಲ ಆಸೆ ದುರಾಸೆಗಳು ಲಯವಾಗಿ ಹೋಗಲಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ನಿರ್ಧಾರದಿಂದ ಹೇಳೋಣ, ಈ ಒಂದು ಜೀವಿತವ ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭವಾರ್ತೆ ಕೊಂಡೊಯ್ವೆನು. ಈ ಒಂದು ಜೀವಿತವ ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭವಾರ್ತೆ ಕೊಂಡೊಯ್ವೆನು. ಪ್ರಾಣ ಕೊಟ್ಟ ಯೇಸು ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಪ್ರಾಣ ಕೊಟ್ಟ ಯೇಸು ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಪ್ರಾಣ ಕೊಟ್ಟ ಯೇಸು ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನಿಮ್ಮನ್ನು ಮಾತ್ರ ಪ್ರೀತಿ ಮಾಡುವೆನಪ್ಪ. ಪ್ರೀತಿ ಮಾಡುವೆನು, ನಿಮ್ಮನ್ನು ಮಾತ್ರ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. Thank you Lord, thank you Jesus, hallelujah, ಯೇಸುವೇ ಸ್ತೋತ್ರ. Thank you Jesus, hallelujah, ಯೇಸುವೇ ಸ್ತೋತ್ರ. Thank you Lord, thank you Lord, thank you ಸ್ತೋತ್ರ 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 ಸ್ತೋತ್ರ. Hallelujah.